ಹಾಯ್ ಸ್ನೇಹಿತರೆ, ನಿಮ್ಗೋಸ್ಕರವಾಗಿ ಪಠ್ಯ ಪುಸ್ತಕ ವಿಶ್ಲೇಷಣಾ ಸರಣಿ 9ನೇ ತರಗತಿ ಸಮಾಜ ವಿಜ್ಞಾನದ ಅದ್ಭುತವಾಗಿರತಕ್ಕಂತ ಸಮಗ್ರ ಪಾಠ ವಿವರಣೆ ಮತ್ತು ಪ್ರಶ್ನೋತ್ತರ ವಿಶ್ಲೇಷಣೆಯನ್ನ ನಿಮ್ಗೋಸ್ಕರ ತಂದಿದ್ದೇನೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂತ ಪಾಠಗಳ ವಿವರಣೆಗಳು ನಡೀತಾ ಇದೆ. ತಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ. ಅದನ್ನ ನೋಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಇದರ ಲಿಂಕ್ ನ ಶೇರ್ ಮಾಡೋದ್ರ ಮುಖಾಂತರ ಈ ಪಾಠವನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಹೆಚ್ಚಿನ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಈ ಪಾಠಗಳ ಸರಣಿ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಅಧ್ಯಾಯ 14 ಅರ್ಥಶಾಸ್ತ್ರ ಆರ್ಥಿಕ ರಚನೆ ಬಗ್ಗೆ ಮಾತಾಡ್ತೀವಿ. ನೋಡಿ, ಈ ಸ್ಟ್ರಕ್ಚರ್ಸ್, ಎಕನಾಮಿಕಲ್ ಸ್ಟ್ರಕ್ಚರ್ಸ್ ಬಗ್ಗೆ ಮಾತಾಡುವಾಗ ತುಂಬಾ ಅದ್ಭುತವಾದ ಪಾಠ ಇದು. ಹೇಗೆ ಒಂದು ಮನೆಯನ್ನ ಒಬ್ಬ ಯಜಮಾನ ಹೇಗೆ ಅದನ್ನ ಕಟ್ಟಿ ಬೆಳೆಸ್ತಾನೆ ಅನ್ನೋದು ಒಂದು ಮನೆಗೆ ಸಂಬಂಧಪಟ್ಟರೆ, ಒಂದು ರಾಷ್ಟ್ರದಲ್ಲಿ ಒಂದು ಆರ್ಥಿಕತೆ ಹೇಗೆ ಒಂದು ದೇಶದ ಹಣೆಬರನೇ ಬದಲಾಯಿಸುತ್ತೆ ಅಂತಾರಲ್ಲ, ಹಾಗೆ ಇಡೀ ಒಂದು ವ್ಯವಸ್ಥೆಯನ್ನೇ ಬದಲಾಯಿಸೋ ಲೆವೆಲ್ಗೆ ಹೋಗುತ್ತೆ ಅನ್ನೋದೇ ಈ ಪಾಠ ತುಂಬಾ ಚೆನ್ನಾಗಿ ನಿಮ್ಗೆ ಹೇಳ್ಕೊಡುತ್ತೆ. ಯಾರ್ಯಾರು ಸಾಧನ ಸ್ಕೂಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಾಳು ಬಂಗಾರ ಆಗತ್ತೆ ಅಂತ ಹೇಳ್ತಾ. ನೋಡಿ, ಆರ್ಥಿಕ ರಚನೆಯ ಒಂದು ಸ್ಟ್ರಕ್ಚರ್ ನಿಮ್ ಮುಂದೆ ಕೊಟ್ಟಿದ್ದೀನಿ ನೋಡಿ. ಒಂದು ಕಡೆ ಗೃಹ ಘಟಕಗಳಿದೆ, ಮತ್ತೊಂದು ಕಡೆ ಉದ್ಯಮ ಘಟಕಗಳು ಅಂತ ಬರ್ತವೆ. ಇವೆರಡಕ್ಕೂ ಸಂಪರ್ಕ ಕಲ್ಪಿಸೋದೇ ಗವರ್ನಮೆಂಟ್. ನೋಡಿ, ಇಲ್ಲಿ ಗೃಹ ಘಟಕಗಳಿಗೂ ಉದ್ಯಮ ಘಟಕಗಳಿಗೂ ಒಂದು ಸಮನ್ವಯತೆ ಮತ್ತು ಅನುಬಂಧವನ್ನ ಕ್ರಿಯೇಟ್ ಮಾಡದೆ ಈ ಭೂಮಿ, ಶ್ರಮ, ಬಂಡವಾಳ ಸಂಘಟನೆಗಳು. ನೋಡಿ, ಉತ್ಪಾದನಾಂಗಗಳು ಅಂತ ಏನ್ ಕರಿತೀವಿ, ಅದೇ ಭೂಮಿ, ಶ್ರಮ, ಬಂಡವಾಳ ಸಂಘಟನೆ. ಇದರ ಮೇಲಿನ ಗೃಹ ಘಟಕಗಳ ಹಕ್ಕು ಮುಂದೆ ಉದ್ಯಮ ಘಟಕಗಳು ಇವುಗಳಿಗೆ ಪ್ರತಿಯಾಗಿ ನೀಡುತ್ತೆ. ಭೂಮಿಯನ್ನಿಗೆ ಬಳಸ್ಕೊಂಡಿದ್ದಕ್ಕೆ ಗೇಣಿ ಕೊಡುತ್ತೆ, ಶ್ರಮವನ್ನ ಬಳಸ್ಕೊಂಡಿದ್ದಕ್ಕೆ ಕೂಲಿ ಕೊಡುತ್ತೆ, ಬಂಡವಾಳವನ್ನು ಬಳಸ್ಕೊಂಡಿದ್ದಕ್ಕೆ ಬಡ್ಡಿ ಕೊಡುತ್ತೆ, ಮತ್ತು ಮ್ಯಾನೇಜಿಂಗ್ ಮಾಡಿದ್ದಕ್ಕೆ ಪ್ರಾಫಿಟ್ ಅಂದ್ರೆ ಸಂಘಟನೆಗೆ ಲಾಭವನ್ನು ಕೂಡ ಕೊಡುತ್ತೆ. ಹೀಗೆ ಇವೆರಡರ ನಡುವೆ ಒಂದು ಅನುಬಂಧ ಇರ್ತದೆ. ಆದ್ರೆ ಇದರ ಲಿಂಕ್ ಕೂಡ ಆ ದೇಶದ ಸರ್ಕಾರ ಕೂಡ ಮೇಂಟೈನ್ ಮಾಡ್ಬೇಕಲ್ವಾ. ಒಂದು ಕಡೆ ಹಣ ಸಂದಾಯ ಆಗತ್ತೆ ಉದ್ಯಮ ಘಟಕಗಳಿಗೆ, ಹಾಗೆ ಉದ್ಯಮ ಘಟಕ ಸರಕು ಸೇವೆಗಳನ್ನ ಗೃಹ ಘಟಕಗಳಿಗೆ ಸಪ್ಲೈ ಮಾಡುತ್ತೆ. ಹೀಗೆ ಇವೆರಡರ ಮಧ್ಯೆ ತೆರಿಗೆಗಳು ಮತ್ತೆ ಇದರಿಂದ ದೇಶದ ರಕ್ಷಣೆ ಮತ್ತು ಸೇವೆಗಳನ್ನ ಹೇಗೆ ಸರ್ಕಾರ ಎರಡೂ ಘಟಕಗಳನ್ನ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳೋದೇ ಈ ಆರ್ಥಿಕ ರಚನೆಯ ಕಂಪ್ಲೀಟ್ ಒಂದು ಫಿಗರ್ ಅಲ್ಲಿ ನೀವು ಇದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡ್ಬಿಡ್ಬೋದು. ಬನ್ನಿ ಇದನ್ನ ಡೀಟೇಲ್ ಆಗಿ ನಾವು ಅಧ್ಯಯನ ಮಾಡೋಣ. ಆರ್ಥಿಕ ರಚನೆ ಅಂದ್ರೆ ಏನು ಅಂತ ತಿಳ್ಕೋಬೇಕು ಮೊದಲು. ವಾಟ್ ಈಸ್ ಎಕನಾಮಿಕಲ್ ಸ್ಟ್ರಕ್ಚರ್ಸ್ ಅಂದ್ರೆ ಏನು? ನೋಡಿ, ನಮ್ಮಲ್ಲಿ ಬಹಳಷ್ಟು ಆರ್ಥಿಕ ಚಟುವಟಿಕೆಗಳಿದ್ದಾವೆ. ಅದರಲ್ಲಿ ನಿಮ್ಗೆ ಪ್ರಾಥಮಿಕ ಚಟುವಟಿಕೆಗಳು, ದ್ವಿತೀಯದ ಚಟುವಟಿಕೆಗಳು, ತೃತೀಯ ವರ್ಗದ ಚಟುವಟಿಕೆಗಳು ಅಂತ ನೋಡಿದ್ದೀರಾ. ಆ ಎಲ್ಲಾ ಆರ್ಥಿಕ ಚಟುವಟಿಕೆಗಳಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಸರ್ವಿಸ್ ಸೆಕ್ಟರ್ಸ್ ಅಂದ್ರೆ ಸೇವಾ ವಲಯದ ಚಟುವಟಿಕೆಗಳು ಅಂತೇಳಿ ವರ್ಗೀಕರಣ ಮಾಡಿದ್ವಿ. ಮನುಷ್ಯ ತನ್ನ ದಿನನಿತ್ಯದ ಬೆಳವಣಿಗೆಗೆ ಮಾಡ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳನ್ನೆಲ್ಲ ನಮ್ಮ ದೇಶದ ಆದಾಯದ ದೃಷ್ಟಿಯಿಂದನೇ ನಾವು ನೋಡೋದು. ಹಾಗಾಗಿ ಅರ್ಥವ್ಯವಸ್ಥೆಯಲ್ಲಿ ಈ ಮೂರು ವಲಯಗಳಲ್ಲಿನ ಉತ್ಪಾದನೆ ಮತ್ತು ಉದ್ಯೋಗದ ಸ್ವರೂಪ ನೋಡಿ, ಹೇಗೆ ಪ್ರೊಡಕ್ಷನ್ ಮಾಡ್ತೀರಾ ಮತ್ತೆ ಪ್ರೊಡಕ್ಷನ್ ಮಾಡೋದಕ್ಕೆ ನಿಮ್ಮ ಎಂಪ್ಲಾಯ್ಮೆಂಟ್ ಸ್ಟ್ರಕ್ಚರ್ ಹೇಗಿದೆ ಅಂತ, ಈ ಉತ್ಪಾದನೆ ಮತ್ತು ಉದ್ಯೋಗದ ಸ್ವರೂಪ ಮತ್ತಲ್ಲಿ ಬರುವಂತ ಆದಾಯದ ಮಟ್ಟ, ಬಳಕೆ ಮಾಡ್ತಾ ಇರತಕ್ಕಂಥ ಟೆಕ್ನಾಲಜಿ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಲ್ಲಿ ಹೇಗೆ ಅಂದ್ರೆ ಮನುಷ್ಯನ ಈ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಗ್ತಾ ಇದೆ, ಈ ಎಲ್ಲ ಬದಲಾವಣೆಗಳನ್ನ ತೋರಿಸೋದೇ ಆರ್ಥಿಕ ರಚನೆ. ನೋಡಿ, ನೀವು ಕಾಮನ್ ಆಗಿ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ ಮನೆಯಲ್ಲಿ ಒಂದು ನಾರ್ಮಲ್ ಮನೆ, ಈಗ ನೆಕ್ಸ್ಟ್ ಈ ನಾರ್ಮಲ್ ಮನೆಗೆ ಸ್ವಲ್ಪ ಆದಾಯ ಜಾಸ್ತಿ ಆಯ್ತು ಅಂದ್ರೆ ಒಂದು ಟಿವಿ ಬರುತ್ತೆ, ಸ್ವಲ್ಪ ಆದಾಯ ಜಾಸ್ತಿ ಆದ್ರೆ ನಿಮ್ಮ ಸೋಫಾ ಸೆಟ್ಗಳು ಮತ್ತೆ ನಿಮ್ಮ ವ್ಯಾಲ್ಯೂಮ್ಗೆ ಬೇಕಾಗಿರ್ತಕ್ಕಂತಹ ಆಡಿಯೋ ಸೆಟ್ಟಿಂಗ್ಸ್ಗಳು ಬರ್ತವೆ. ಹಾಗೆ ಸ್ವಲ್ಪ ಡೆವಲಪ್ ಆದ್ರೆ ಬೈಕು, ಕಾರ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಇವೆಲ್ಲ ಬಂದು ಅಂದ್ರೆ ನಿಮ್ ಲೈಫ್ ಸ್ಟೈಲ್ ಏನಾಗತ್ತೆ, ಲೈಫ್ ಸ್ಟೈಲ್ ಅಲ್ಲಿ ತುಂಬಾನೇ ಚೇಂಜ್ ಆಗತ್ತಲ್ವಾ. ಅದೇನೆ ಈ ದೇಶದ ವ್ಯವಸ್ಥೆಯಲ್ಲಿ ಕೂಡ ಅಷ್ಟೇನೆ. ನಿಮ್ಮ ಉತ್ಪಾದನೆ ಮತ್ತು ಉದ್ಯೋಗದ ಸ್ವರೂಪ ಇವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಬಳಸಿರುವಂತ ಆದಾಯದ ಲೆವೆಲ್ ಮತ್ತು ನೀವು ಹಾಕಿರುವಂತ ಟೆಕ್ನಾಲಜಿ, ಇವುಗಳಿಂದ ನೀವು ಗಳಿಸ್ತಾ ಇರತಕ್ಕಂತಹ ಲಾಭದ ಜೊತೆಗೆ ಜೀವನ ವಿಧಾನ, ಲೈಫ್ ಸ್ಟೈಲ್, ಇವುಗಳಲ್ಲಿ ಹೇಗ್ ಬದಲಾವಣೆಗಳಾಗ್ತಾ ಇದೆ ಅಂತ ತೋರಿಸೋದೇ ಒಂದು ಆರ್ಥಿಕ ರಚನೆಯ ವಿಚಾರ. ಓಕೆ, ಹಾಗಾಗಿ
ಭಾರತದಲ್ಲಿ ನೀವು ನೋಡ್ಬೋದು ಅರ್ಥವ್ಯವಸ್ಥೆ ಆರ್ಥಿಕ ರಚನೆ ನಿರಂತರವಾಗಿ ಬದಲಾವಣೆಗೊಳಪಡ್ತಾನೇ ಇದೆ. ಇದರಿಂದ ತುಂಬಾನೇ ನಮ್ಮಲ್ಲಿ ಪರಿಣಾಮಗಳು ಕೂಡ ಆಗತ್ತೆ. ಯಾಕೆಂದ್ರೆ ಅರ್ಥವ್ಯವಸ್ಥೆಯು ನಿಂತ ನೀರಾಗಬಾರ್ದಲ್ವಾ. ಬದಲಾಗ್ತಾ ಇರೋ ಅರ್ಥವ್ಯವಸ್ಥೆ ಬಹಳಷ್ಟು ರೀತಿಯ ಪರಿಣಾಮಗಳನ್ನ ತಂದೊಡ್ಡತ್ತೆ. ಹೆಂಗೆ ನೋಡಿ, ಅರ್ಥವ್ಯವಸ್ಥೆ ಆರ್ಥಿಕ ರಚನೆ ನಿರಂತರವಾಗಿ ಬದಲಾವಣೆಗೊಳಪಡ್ತಾ ಇರುತ್ತೆ. ಇವತ್ತು ನೀವು ಹಾಕಿರ್ತಕ್ಕಂಥ ತಾಂತ್ರಿಕತೆ ಮತ್ತು ಬಂಡವಾಳ 1-2 ವರ್ಷಗಳಲ್ಲಿ ಅದು ವೇಸ್ಟ್ ಆಗ್ಬೋದು. ನೋಡಿ, ನಿಮ್ಮ ಮನೆಯಲ್ಲೇ ಒಂದ್ ಸಣ್ಣ CD ಬಳಸ್ತಾ ಇದ್ರಿ, VCD ಪ್ಲೇಯರ್ ಇತ್ತು. ಯಾವಾಗ CD ಪ್ಲೇಯರ್ ಬಂತೋ ಅದು ಹೋಯ್ತು. ಆಟೋಮ್ಯಾಟಿಕಲಿ ನೀವು ಬಳಸ್ತಾ ಇದ್ದ ಮೈಕ್ ಸೆಟ್ ಅಥವಾ ನೀವು ಸ್ಪೀಕರ್ಗಳು, ಟೇಪ್ ರೆಕಾರ್ಡರ್, ಯಾವಾಗ ನಮ್ಮಲ್ಲಿ ಡಿಜಿಟಲೈಸ್ ಬ್ಲೂಟೂತ್ ಟೆಕ್ನಾಲಜಿ ಬಂತೋ ಅವುಗಳೆಲ್ಲ ಮೂಲೆ ಸೇರೋದು. ಹಿಂಗೆ ಒಂದು ಹೊಸ ತಾಂತ್ರಿಕತೆ ಬಂದ ತಕ್ಷಣ, ಅಂದ್ರೆ ನಿರಂತರವಾಗಿ ತಾಂತ್ರಿಕತೆ ಬದಲಾವಣೆಗಳು, ಹಳೆಯ ವಿಚಾರಗಳು ಕೂಡ ಮರೆಯಾಗ್ತಾ ಹೋಗ್ತವೆ. ಹಂಗಾಗಿ ಆರ್ಥಿಕ ರಚನೆ ನಿರಂತರವಾಗಿ ಬದಲಾವಣೆಗೊಳಪಡ್ತಾ ಇರುತ್ತೆ. ಉತ್ಪಾದನಾ ಚಟುವಟಿಕೆಗಳಲ್ಲಿ ಬಳಸಲ್ಪಡುವಂತ ಉತ್ಪಾದನಾಂಗಗಳಲ್ಲಿ ನೆನ್ಪಿಟ್ಕೊಳ್ಳಿ, ಉತ್ಪಾದನಾ ಚಟುವಟಿಕೆಯಲ್ಲಿ ಬಳಕೆಯಾಗುವಂತ ಉತ್ಪಾದನಾಂಗಗಳು ಅಂದ್ರೆ ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಅಂತ ಏನ್ ಕರಿತೀವಿ, ಅಂತ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಏನ್ ಕರಿತೀವಿ, ಅದು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವುಗಳ ದಕ್ಷತೆ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಉತ್ಪಾದನೆಯನ್ನ ಇನ್ನು ಹೆಚ್ಚು ಮಾಡ್ತಾ ಇರುತ್ತೆ. ಹೀಗೆ ಉತ್ಪಾದನಾಂಗಗಳಿಂದ ಉತ್ಪಾದನಾ ದಕ್ಷತೆ ನಮ್ಮಲ್ಲಿ ಏನಾದ್ರೂ ಜಾಸ್ತಿ ಆದ್ರೆ, ಹಾಗೆ ಉತ್ಪಾದನಾಂಗಗಳಲ್ಲಿ ನಾವು ನ್ಯೂ ಟೆಕ್ನಾಲಜಿ ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಿದಂತೆ ನಮ್ಮ ಉದ್ಯೋಗದ ಮಾಡುವಂತ ಸ್ವರೂಪ ಚೇಂಜ್ ಆಗುತ್ತೆ. ಉತ್ಪಾದನಾ ಪ್ರಮಾಣದಲ್ಲಿ ಕೂಡ ಬದಲಾವಣೆ ಆಗತ್ತೆ. ತಾಂತ್ರಿಕತೆ ಬದಲಾದಂತೆ ಉತ್ಪಾದನಾ ವ್ಯವಸ್ಥೆ ಬದಲಾಗತ್ತೆ. ಉತ್ಪಾದನೆಯ ಗಾತ್ರ ಬದಲಾವಣೆ ಆದಂತೆ, ಉತ್ಪಾದನೆಯ ಪ್ರಮಾಣ ಹೆಚ್ಚಾದಂತೆ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಹಂಗಾಗಿ ಪುರಾತನ ಭಾರತದ ಅರ್ಥವ್ಯವಸ್ಥೆಗೂ, ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ನೀವು ಹೋಲಿಕೆ ಮಾಡಿ ನೋಡ್ಕೊಳ್ಳಿ, ನಿಮ್ಮ ಅಜ್ಜ ಯಜಮಾನಿಕೆ ಮಾಡುವಾಗ ಇರೋ ಅರ್ಥವ್ಯವಸ್ಥೆಗೂ, ನಿಮ್ಮ ಅಪ್ಪಾಜಿ ಯಜಮಾನಿಕೆ ಮಾಡುವಾಗ ಇರುವ ಅರ್ಥವ್ಯವಸ್ಥೆಗೂ, ಮತ್ತೆ ನೀವು ಯಜಮಾನಿಕೆ ಮಾಡೋ ಲೆವೆಲ್ನ ಅರ್ಥವ್ಯವಸ್ಥೆಗೂ ಲಾಟ್ ಆಫ್ ಡಿಫ್ರೆನ್ಸ್ ಆಗಿದೆ, ಚೇಂಜಸ್ ಆಗಿದೆ. ಹಾಗಾಗಿ ಪುರಾತನ ಭಾರತದ ಅರ್ಥವ್ಯವಸ್ಥೆಯು ಕೂಡ ಅಷ್ಟೇ ಜಗತ್ತಿನ ಇತರ ಪ್ರಾಚೀನ ಅರ್ಥವ್ಯವಸ್ಥೆಗಳಂತೆ ನಮ್ದು ಕೂಡ ಕೃಷಿ ಪ್ರಧಾನವಾದಂತ ರಾಷ್ಟ್ರ. ಓಕೆ, ಕೃಷಿಗೆನೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ವಿ. ಸಂತೃಪ್ತಿಯಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ದೇಶದ ಬಹುತೇಕ ಜನ ಕೃಷಿಯನ್ನು ಅವಲಂಬಿಸಿದ್ರು. ಕೃಷಿ ಅವರ ಜೀವನಾಧಾರ ಬೇಸಾಯ. ಜೀವನಾಧಾರ ಬೇಸಾಯ ಅಂದ್ರೆ ನಿಮಗೆ ಗೊತ್ತಿರ್ಲಿ, ತನ್ನ ಮನೆಗೆ ಗೃಹ ಬಳಕೆಗೆ ಅಗತ್ಯವಿರುವ ಎಲ್ಲಾ ವಸ್ತುಗಳನ್ನ ತಾನೇ ಬೆಳ್ಕೊಳ್ಳೋದು, ತಾನೇ ಉತ್ಪಾದನೆ ಮಾಡಿಕೊಳ್ಳೋದು. ಕೆಲವೊಂದನ್ನ ಮಾತ್ರ ಸೇವೆಗಳ ರೂಪದಲ್ಲಿ ಇತರರಿಂದ ಪಡಿತಾ ಇದ್ರು. ಅವರಿಗೆ ತಾವು ಬೆಳೆದಂತ ಧಾನ್ಯಗಳನ್ನ ಕೊಡೋದ್ರ ಮುಖಾಂತರ ಅವರಿಬ್ಬರ ನಡುವೆ ಒಂದು ಅನುಬಂಧ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಜೀವನಾಧಾರ ಕೃಷಿ ಅಂದ್ರೆ ತಮಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಮ್ಮ ಮನೆಯಲ್ಲಿ ಉತ್ಪಾದನೆ ಮಾಡಿಕೊಳ್ಳೋದು. ಬಟ್ ಈ ಜೀವನಾಧಾರ ಕೃಷಿ, ವಾಣಿಜ್ಯ ಕೃಷಿ ಬದಲಾವಣೆ ಆದಾಗಲೇ ನಮಗ್ ಬೇಕಾಗಿರೋ ಎಲ್ಲ ಆಹಾರ ಧಾನ್ಯಗಳನ್ನ ನಾವು ನಮ್ಮ ಹೊಲದಲ್ಲಿ ಬೆಳಕತ್ತಾ ಇಲ್ಲ. ನೀವು ನೋಡಿರ್ಬೋದು, ನಿಮ್ಮ ಅಪ್ಪಾಜಿ ಕಾಲಕ್ಕೀಗ ಮೆಕ್ಕೆಜೋಳ ಬೆಳೆಯುವಂತ ರೈತರು ಬರೀ ಮೆಕ್ಕೆಜೋಳ ಬೆಳೀತಾರೆ, ಬೇರೆ ಕಾಳುಗಳನ್ನ ಯಾವುದು ಬೆಳೆಯಲ್ಲ. ಆಟೋಮ್ಯಾಟಿಕಲಿ ಯಾವುದೋ ಕಾಳು ಬೆಳೆಯುವಂತವನು ಮೆಕ್ಕೆಜೋಳ ಬೆಳೆಯಲ್ಲ. ಹಿಂಗ್ ಒಂದೇ ಏಕ ಬೆಳೆ ಪದ್ಧತಿ ದೊಡ್ಡದಾಗ್ತಾ ಬಂದಂಗೆ ವಾಣಿಜ್ಯ ಕೃಷಿಗೆ ಚೇಂಜ್ ಆದಾಗ ನಾವು ಜೀವನಾಧಾರ ಕೃಷಿಯನ್ನು ಮರೆತು ಬಿಟ್ವಿ. ಹಾಗಾದ್ರೆ ಹಂಗಾಗ್ಬಾರ್ದು. ಜೀವನಾಧಾರ ಕೃಷಿ ತುಂಬಾನೇ ಒಂದು ವ್ಯವಸ್ಥಿತವಾದ ಫ್ಯಾಮಿಲಿಗೆ ಬೇಕಾಗಿರೋ ಎಲ್ಲ ಧಾನ್ಯಗಳನ್ನ, ಬೇಳೆಕಾಳುಗಳನ್ನ ಸಪ್ಲೈ ಮಾಡ್ತಾ ಇತ್ತು. ಹಂಗಾಗಿ ಜೀವನಾಧಾರ ಕೃಷಿಯಲ್ಲಿ ತಮ್ಗೆ ಅಗತ್ಯಕ್ಕೆ ಇರುವಂತ ಎಲ್ಲ ಆಹಾರವನ್ನು ತಾನೇ ಬೆಳ್ಕೊಳ್ತಾ ಇದ್ದ. ಆವಾಗ ಜನರ ಬಯಕೆನೂ ಕೂಡ ತುಂಬಾ ಕಡಿಮೆ ಇತ್ತಲ್ವಾ. ಹಂಗಾಗಿ ಆ ಜೀವನಾಧಾರ ಕೃಷಿಯಿಂದ ಬರುವ ಎಲ್ಲದೂ ಅವ್ರಿಗೆ ತೃಪ್ತಿ ಇತ್ತು. ಅವರ ಬದುಕು ತುಂಬಾ ಸರಳವಾಗಿತ್ತು. ಹೆಚ್ಚಾಗಿ ಅದು ಶ್ರಮ ವಿಭಜನೆ ಅಷ್ಟೊಂದು ಬಳಕೆ ಆಗಿರಲಿಲ್ಲ. ತಮಗ್ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ಳೋದ್ರಿಂದ ಎಲ್ಲೋ ಸಣ್ಣ ಪುಟ್ಟ ವ್ಯವಸ್ಥೆ ಇತ್ತಷ್ಟೇ. ಮತ್ ಮಧ್ಯದಲ್ಲಿ ಬಾರ್ಟರ್ ಸಿಸ್ಟಮ್ ಆಫ್ ಎಕಾನಮಿ ಅಂತ ಕರಿತೀವಿ, ಅಂದ್ರೆ ವಸ್ತು ವಿನಿಮಯ ಪದ್ಧತಿ ಮಾತ್ರ ಇವರಲ್ಲಿ ಬಳಕೆಯಲ್ಲಿತ್ತು. ಹಣದ ಚಲಾವಣೆಗಿಂತ ಹೆಚ್ಚಾಗಿ ಅವನೇನೋ ಇವ್ರಿಗೆ ಸೇವೆ ಮಾಡಿದ್ರೆ ಇವ್ರು ಅವ್ರಿಗೊಂದು 4 ಸೇರೋ 5 ಸೇರೋ ಕಾಳು ಕೊಡೋದ್ರ ಮುಖಾಂತರ ಅವನ ಸೇವೆಗೆ ಇವರು ಒಂದು ರೀತಿಯಾದಂತಹ ಒಂದು ಹಣದ ರೂಪಕ್ಕೆ ಕೊಡೋಕ್ಕಿಂತ ಧಾನ್ಯಗಳ ರೂಪದಲ್ಲಿ ಕೊಟ್ಟು ಅವನಿಗೆ ವೇತನವನ್ನ ಸಲ್ಲಿಸ್ತಾ ಇದ್ರು. ಹಿಂಗೆ ವಸ್ತು ವಿನಿಮಯ ಪದ್ಧತಿ ಅವರಲ್ಲಿ ಬಳಕೆಯಲ್ಲಿತ್ತು. ಯಾವಾಗ ಕೃಷಿ ವಾಣಿಜ್ಯೀಕರಣ ಶುರುವಾಯ್ತು ನೋಡಿ, ಕೃಷಿ ವಾಣಿಜ್ಯೀಕರಣಗೊಂಡಂತೆ ಪುರಾತನ ಅರ್ಥವ್ಯವಸ್ಥೆಗಳು
ಆಧುನಿಕ ವ್ಯವಸ್ಥೆಯತ್ತ ಪರಿವರ್ತನೆಗೊಳ್ಳೋದಕ್ಕೆ ಶುರುವಾಯಿತು. ಕೃಷಿಕರು ಕೇವಲ ಸ್ವಂತ ಅನುಭೋಗಕ್ಕಾಗಿ ಬೆಳೆಯುವುದಕ್ಕೆ ಬದಲಾಗಿ ಮಾರುಕಟ್ಟೆಯಲ್ಲಿ ಯಾವ ಬೆಳೆಗಳನ್ನ ಬೆಳೆದ್ರೆ ನಮ್ಮ ಆರ್ಥಿಕ ಸ್ಥಿತಿಗೆ ಹೆಚ್ಚಿನ ಹಣ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರು. ಇದಕ್ಕೆ ಬದಲಾಗಿ ಬೆಳೆಗಳನ್ನು ಬೆಳೆಯೋದಕ್ಕೆ ಅವರು ಮುಂದಾದ್ರು. ಹೀಗೆ ಮುಂದಾಗಿದ್ರಿಂದಾಗಿ ಸಾಂಪ್ರದಾಯಿಕವಾಗಿ ಅವರು ಬೆಳ್ಕೊಳ್ತಾ ಇದ್ದಂತ ಆಹಾರ ಧಾನ್ಯಗಳ ಜೊತೆಗೆ ಅಂದ್ರೆ ರಾಗಿ, ಭತ್ತ, ಜೋಳ, ಗೋಧಿ ಇವುಗಳ ಜೊತೆಗೆ ಕೆಲವು ವಾಣಿಜ್ಯ ಬೆಳೆಗಳು ಅಂದ್ರೆ ತೆಂಗು, ಹತ್ತಿ, ಕಬ್ಬು, ಸೆಣಬು, ಕಡಲೆ ಮತ್ತೆ ಸಾಂಬಾರ್ ಪದಾರ್ಥಗಳನ್ನು ಬೆಳೆಯೋದಕ್ಕೆ ಹೆಚ್ಚು ಲಾಭದಾಯಕ ಅಂತ ಅನ್ಸೋದಕ್ಕೆ ಶುರುವಾಯಿತು. ಈ ಬದಲಾವಣೆ ಇವುಗಳಲ್ಲಿ ಹತ್ತಿ, ಕಬ್ಬು ಮತ್ತು ಇತರ ವಾಣಿಜ್ಯ ಬೆಳೆಗಳಂತೆ ಕೃಷಿ ಆಧಾರಿತ ಕೈಗಾರಿಕೆಯಲ್ಲಿ ಕೂಡ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರಿಂದಾಗಿ ಹಲವು ಉದ್ಯಮಗಳು ಬೆಳೆಯಲಿಕ್ಕೂ ಕೂಡ ಇದು ಸಹಾಯಕ ಆಯಿತು ಅಂತ ಹೇಳಬಹುದು. ಹೀಗೆ ಬದಲಾವಣೆಗಳ ಆರ್ಥಿಕತೆಯಲ್ಲಿ ತುಂಬಾನೇ ಪರಿವರ್ತನೆ ಅಂತಂತು. ಈ ತರ ಪರಿವರ್ತನೆಗೆ ನಾವು ಯಾವ್ದನ್ನು ಹೇಳ್ತೀವಿ ಅಂದ್ರೆ ಲಂಡನ್ನ ಕೈಗಾರಿಕಾ ಕ್ರಾಂತಿ 1767 ಸಮಯ, 60ರಿಂದ ಒಂದು 80ರ ಸಮಯ, 17 ಮತ್ತು 18ನೇ ಶತಮಾನದಲ್ಲಿ ಬ್ರಿಟನ್ ನಲ್ಲಿ ಸಂಭವಿಸಿದಂತ ಕೈಗಾರಿಕಾ ಕ್ರಾಂತಿ. ಏನ್ ಕೈಗಾರಿಕಾ ಕ್ರಾಂತಿ ಅಂದ್ರೆ ಉತ್ಪಾದನಾ ಸಾಮರ್ಥ್ಯ ತಾಂತ್ರಿಕತೆಯಲ್ಲಿ, ಉತ್ಪಾದನೆಯ ಸಾಮರ್ಥ್ಯ ಮತ್ತು ತಾಂತ್ರಿಕತೆಯಲ್ಲಿ ಆದಂತ ಅಭೂತಪೂರ್ವ ಬದಲಾವಣೆಯನ್ನ ನಾವು ಕೈಗಾರಿಕಾ ಕ್ರಾಂತಿ ಅಂತ ಕರಿಬಹುದು. ಶಾರ್ಟ್ ಕಟ್ ಆಗಿ ತಿಳ್ಕೊಳ್ಳಿ. ಈ ಕೈಗಾರಿಕಾ ಕ್ರಾಂತಿ ಕ್ರಮೇಣ ಹೆಚ್ಚು ಹೆಚ್ಚು ಉತ್ಪಾದನೆಯಾದಂತೆ, ಹೊಸ ಹೊಸ ತಾಂತ್ರಿಕತೆ ಬೆಳೆಸಿದಂತೆ ಇದು ಬೇರೆ ಬೇರೆ ಭಾಗಗಳಿಗೆ ವ್ಯಾಪಿಸ್ತಾ ಹೋಯ್ತು. ಹೀಗೆ ಕೈಗಾರಿಕಾ ಕ್ರಾಂತಿ ಸಮಾಜದಲ್ಲಿ ಬಂಡವಾಳ ವರ್ಗ ಅನ್ನುವಂತ ಹೊಸ ವರ್ಗದ ಉಗಮಕ್ಕೆ ಕೂಡ ದಾರಿ ಆಯ್ತು. ಯಾಕೆಂದ್ರೆ ತಾಂತ್ರಿಕತೆಯನ್ನ ಇನ್ವೆಸ್ಟ್ಮೆಂಟ್ ಮಾಡಿ ತರಲಿಕ್ಕೆ ಬೇಕಲ್ಲ ಅವಕಾಶಗಳು. ಹಾಗಾಗಿ ಇಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ಗಳು ಡೆವಲಪ್ ಆಗೋದಕ್ಕೆ ಕಾರಣ ಆಯ್ತು. ಬಂಡವಾಳಶಾಹಿ ವರ್ಗ ಹುಟ್ಕೊಳ್ತು. ಭೂಮಾಲೀಕರಾಗಿದ್ದ ಉಳಿಗಮಾನ್ಯ ಒಡೆಯರು ತಮ್ಮಲ್ಲಿದ್ದ ಹಣವನ್ನ ಕೈಗಾರಿಕೆಗಳಿಗೆ ಬಂಡವಾಳವಾಗಿ ಹೂಡ್ಲಿಕ್ಕೆ ಮುಂದಾದ್ರು. ಹಾಗಾಗಿ ಈ ಒಂದು ಭೂಮಾಲೀಕರು, ಉಳಿಗಮಾನ್ಯ ಒಡೆಯರು ಬಂಡವಾಳದಾರರಾಗಿ ಚೇಂಜ್ ಆಗ್ತಾ ಬಂದ್ರು. ಹೊಸ ಸಂಶೋಧನೆಗಳನ್ನು ಬಳಸಿಕೊಂಡು ಕೈಗಾರಿಕೆಗಳಲ್ಲಿ ಅಗಾಧವಾದಂತ ಲಾಭವನ್ನ ಕಂಡುಕೊಂಡಿದ್ರಿಂದ ಇದರಿಂದ ಆಶ್ಚರ್ಯಚಕಿತರಾದವರು ಅನೇಕ ವೈವಿಧ್ಯಮಯ ಕೈಗಾರಿಕೆಗಳನ್ನ ಸ್ಥಾಪಿಸೋದಕ್ಕೆ ಮುಂದಾದರು. ಹೀಗೆಯೇ ಕ್ರಮೇಣ ನವೀನ ತಂತ್ರಜ್ಞಾನ ಕೃಷಿಯನ್ನ ಒಳಗೊಂಡಂತೆ ಎಲ್ಲ ವಲಯಗಳಲ್ಲಿ ಬಳಕೆಗೆ ಬರೋದಕ್ಕೆ ಶುರುವಾಯಿತು. ಇದರಿಂದ ಉತ್ಪಾದನೆ, ಉದ್ಯೋಗಾವಕಾಶ, ಆದಾಯ ಹೆಚ್ಚೆಚ್ಚಾದಂತೆ ಜನರ ಬದುಕು ಕೂಡ, ಲೈಫ್ ಸ್ಟೈಲ್ ಕೂಡ ತುಂಬಾನೇ ಉತ್ತಮಗೊಳ್ಳೋದಕ್ಕೆ ಶುರುವಾಯಿತು. ಹೀಗೆ ಪುರಾತನ ಅರ್ಥವ್ಯವಸ್ಥೆ ಆಧುನಿಕ ಅರ್ಥವ್ಯವಸ್ಥೆಗಳಾಗಿ ಮಾರ್ಪಾಟಾಗ್ತಾ ಹೋಯ್ತು. ಹೀಗೆ ಮಾರ್ಪಾಟಾಗುವುದನ್ನ ನಾವು ಆರ್ಥಿಕತೆಯಲ್ಲಾದಂತ ಬದಲಾವಣೆಗಳು ಅಂತ ಕರೆದ್ವಿ. ಹಾಗಾಗಿ ಅರ್ಥವ್ಯವಸ್ಥೆಗಳು ಹಿಂದಿನ ಅರ್ಥವ್ಯವಸ್ಥೆಗಳಿಗಿಂತ ಈಗ ಆಧುನಿಕ ಅರ್ಥವ್ಯವಸ್ಥೆಗಳಿಗೆ ಇವು ಬದಲಾಗ್ತಾ ಬಂದು, ಹೀಗೆ ಬದಲಾದಾಗ ವಿಶ್ವದ ಅನೇಕ ಆರ್ಥಿಕತೆಗಳನ್ನ ಬೇರೆ ಬೇರೆ ಹಂತಗಳನ್ನ ಅಳವಡಿಸ್ಕೊಂಡಿದ್ದರಿಂದಾಗಿ ಎಲ್ಲ ರಾಷ್ಟ್ರಗಳು ತಮ್ಮ ಆರ್ಥಿಕತೆಯ ಮುನ್ನಡೆಗೆ ಈ ರೀತಿಯಾದ ಕ್ರಮಗಳನ್ನು ಅಳವಡಿಸ್ಕೊಂಡು ಬಂದ್ರು. ಬಟ್ ವೆರಿ ಫ್ರಾಂಕ್ ಆಗಿ ಭಾರತದ ಕೃಷಿಯನ್ನ ಒಮ್ಮೆ ನೀವು ಗಮನಿಸಿ ನೋಡ್ಬೇಕು. ಆರ್ಥಿಕತೆಗೆ ಭಾರತದಲ್ಲಿ ಕೃಷಿ ಪ್ರಾಥಮಿಕ ವಲಯದಲ್ಲಿ ತುಂಬಾನೇ ಸೇವೆಗಳನ್ನು ಮಾಡುತ್ತೆ ನ್ಯಾಷನಲ್ ಇನ್ಕಮ್ಗೆ. ಹಂಗಾಗಿ ಇಲ್ಲೇನಾಗಿದೆ ಭಾರತದ ಕೃಷಿಯಲ್ಲಿ ಅಂತ ಸ್ವಲ್ಪ ಗಮನ ಹರಿಸಿ. ನಾನು ಹೇಳಿದೆ ನಿಮ್ಗೆ, ಸ್ಥಳಾಂತರ ಬೇಸಾಯ ಮಾಡ್ತಿದ್ದವನು ಸ್ಥಿರ ಬೇಸಾಯಕ್ಕೆ ಬಂದಿದ್ದ ಮಾನವ, ಸ್ಥಿರ ಬೇಸಾಯದಿಂದ ಜೀವನಾಧಾರ ಕೃಷಿಗೆ ಬಂದಿದ್ದ. ಯಾವಾಗ ಬ್ರಿಟಿಷರು ಈ ದೇಶ ಆಳೋದಕ್ಕೆ ಶುರು ಮಾಡಿದ್ರೋ ವಾಣಿಜ್ಯ ಕೃಷಿ ಬಹಳ ಶಾರ್ಪ್ ಆಗಿ ಡೆವಲಪ್ ಆಯ್ತು. ವಿದೇಶಿ ತಂತ್ರಜ್ಞಾನಗಳು ಭಾರತವನ್ನು ತಲುಪಿದ ತಕ್ಷಣ ಮಿಕ್ಸ್ಡ್ ಅಗ್ರಿಕಲ್ಚರ್ ಫಾರ್ಮ್ಸ್ ಗಳು ಡೆವಲಪ್ ಆದವು. ಇನ್ನೂ ಒಂದ್ ಹಂತ ಮುಂದೆ ಹೋಗಿ ಇವತ್ತು ಸಾಂದ್ರೀಕೃತ ಬೇಸಾಯಕ್ಕೆ ನಮ್ಮ ಭಾರತ ಬದಲಾವಣೆ ಆಗ್ತಾ ಇದೆ ಕೃಷಿಯಲ್ಲಿ. ಅಂದ್ರೆ ಸಾಂದ್ರೀಕೃತ ಬೇಸಾಯ ಅಂದ್ರೆ ನಿಮಗೆ ಗೊತ್ತಿದೆ, ಅತಿ ಕಡಿಮೆ ಭೂಮಿಯಲ್ಲಿ ಹೆಚ್ಚು ಬಂಡವಾಳ, ಹೆಚ್ಚು ಕೂಲಿಕಾರರನ್ನ ಬಳಸ್ಕೊಂಡು ಅತ್ಯಧಿಕ ಆದಾಯ ತೆಗೆಯುವಂಥದ್ದು. ನಿಮ್ಗೊಂದು 2 ಎಕರೆ ಇದೆ ಅಂತಂದ್ರೆ ಅಲ್ಲಿ ಲಕ್ಷಗಟ್ಟಲೆ ಬೆಳೆಗಳನ್ನು ಬೆಳೆಯುವಂತ ಒಂದು ಹೊಸ ತಂತ್ರಜ್ಞಾನದ ಈ ಸಾಂದ್ರೀಕೃತ ಕೃಷಿ ಪದ್ಧತಿ ಅಂತ ಕರಿತೀವಿ. ಹೈ ಟೆಕ್ನಾಲಜಿಗಳನ್ನು ಬಳಸೋದು, ಹೆಚ್ಚು ಬಂಡವಾಳ, ಅತ್ಯಾಧುನಿಕವಾದಂತ ಒಂದು ವ್ಯವಸ್ಥೆಯನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಹಾಗಾಗಿ ಭಾರತದ ಕೃಷಿ ಪದ್ಧತಿಯಲ್ಲೂ ಕೂಡ ಆಧುನಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಸ್ಟಾರ್ಟ್ ಆಯ್ತು. ಅದರ ಭಾಗವಾಗಿ ನಾವು ನೋಡ್ತೀವಿ, ಅತ್ಯಧಿಕ ಇಳುವರಿ ಕೊಡ್ತಕ್ಕಂತಹ ಹೈಬ್ರಿಡ್ ಬೀಜಗಳು ಮಾರುಕಟ್ಟೆಗೆ ಬಂತು. ಯಾಂತ್ರೀಕೃತ ಬೇಸಾಯ ಬಂತು. ಅಂದ್ರೆ ಎತ್ತುಗಳನ್ನೇ ಬಳಸಿ ಮಾಡಬೇಕಾದಂತ ಬೇಸಾಯ ಬದಲಾವಣೆ ಆಗಿ ಯಾಂತ್ರೀಕೃತ ಬೇಸಾಯವನ್ನ ಟ್ರ್ಯಾಕ್ಟರ್ಗಳನ್ನ ಬಳಕೆ ಮಾಡತಕ್ಕಂಥದ್ದು
ಹಾರ್ವೆಸ್ಟಿಂಗ್ಗಾಗಿ ಅಂದ್ರೆ ಒಕ್ಕಲು ಮಾಡೋದಕ್ಕೆ ಯಂತ್ರಗಳನ್ನು ಬಳಸ್ತಕ್ಕಂಥದ್ದೆಲ್ಲ ಶುರುವಾಯಿತು. ಇನ್ನು ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳು ಕೂಡ ಹೆಚ್ಚಾಯ್ತು. ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಶತ್ರು ಕೀಟ, ಮಿತ್ರ ಕೀಟ ಅಂತ ಎರಡು ರೀತಿ ಕೀಟಗಳು ಇರ್ತಾ ಇದ್ವು. ಶತ್ರು ಕೀಟಗಳನ್ನ ಮಿತ್ರ ಕೀಟಗಳು ತಿನ್ಕೊಳ್ತಾ ಇದ್ವು. ಅವೆರಡು ತಿಂದು ಉಳಿದದ್ದನ್ನ ನಾವು ತಗೋತಾ ಇದ್ವಿ. ಬಟ್ ಈಗ ಹಂಗಿಲ್ಲ. ಒಂದು ಸಣ್ಣ ಕಾಯಿಲೆ ಶುರುವಾಯ್ತು ಅಂದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ರೀತಿ ಕ್ರಿಮಿನಾಶಕ ಇದೆ. ಇಳುವರಿ ಯಾಕೋ ಡೌನ್ ಆಗ್ತಾ ಇದೆ ಅಥವಾ ಯಾಕೋ ಗಿಡಗಳಲ್ಲಿ ಆ ಒಂದು ಗ್ರೀನಿಶ್ ಕಡಿಮೆ ಆಗ್ತಾ ಇದೆ ಅಂದ ತಕ್ಷಣ ಅದಕ್ಕೆ ಬೇಕಾಗಿರೋ ಎಲ್ಲಾ ಗೊಬ್ಬರಗಳನ್ನು ಹಾಕೋದಕ್ಕೆ ಶುರು ಮಾಡಿದೀವಿ. ಜೊತೆಗೆ ಕೃಷಿ ವಿಧಾನಗಳಲ್ಲಿ ಕೂಡ ಮತ್ತು ಅದರ ಉತ್ಪಾದನೆ ಮತ್ತು ಬೇಸಾಯಗಳಲ್ಲಿ ಹಲವಾರು ಆವಿಷ್ಕಾರಗಳಾಗಿದೆ, ಅನೇಕ ರೀತಿ ಬದಲಾವಣೆಗಳಾಗಿದೆ. ಮತ್ತೆ ಅನೇಕ ತಳಿ ತಂತ್ರಜ್ಞಾನ ಅಂತ ಕರಿತೀವಿ, ತುಂಬಾನೇ ತಳಿ ತಂತ್ರಜ್ಞಾನ ಡೆವಲಪ್ಮೆಂಟ್ ಆಗಿದೆ. ನೀರಾವರಿ ಬಳಕೆ ಅಂದ್ರೆ ಹೇಳ್ತಾರೆ ಇಸ್ರೇಲ್ ಮಾದರಿ ತಂತ್ರಜ್ಞಾನದ ಬಳಕೆ, ಡ್ರಿಪ್ಪಿಂಗ್ ಇರಿಗೇಷನ್ಸ್ ಬಗ್ಗೆ ತಂತ್ರಜ್ಞಾನವನ್ನು ಬಳಸಿದೀವಿ. ಮುಂತಾದ ಕ್ರಮಗಳನ್ನು ಅಳವಡಿಸಿ ಇವತ್ತು ಬಹಳ ಗಮನಾರ್ಹವಾಗಿರ್ತಕ್ಕಂಥ ಒಂದು ಬದಲಾವಣೆ ಉತ್ಪಾದನೆಯಲ್ಲಿ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಾವು ಬಂದಿರತಕ್ಕಂಥದ್ದು ಗ್ರೀನ್ ರೆವಲ್ಯೂಷನ್ ಅಂತೇಳಿ ನಮ್ಮಲ್ಲಿ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತ ಏನು ಅಳವಡಿಸ್ಕಂತು, ಅಲ್ಲಿಂದ ಈ ತರದ ಕೀಟನಾಶಕ, ರಾಸಾಯನಿಕಗಳು, ಆಮೇಲೆ ಯಾಂತ್ರೀಕೃತ ಕೃಷಿ ಇವೆಲ್ಲ ಡೆವಲಪ್ ಆಯ್ತು. ಪರಿಣಾಮ ಏನಾಗಿದೆ ಇವತ್ತು? ಅತಿಯಾದ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ ಹಾಗೂ ಮುಂತಾದ ಕ್ರಮಗಳಿಂದ ಪರಿಸರದಲ್ಲಿ ಕೂಡ ಮಾಲಿನ್ಯ ದೊಡ್ಡ ಮಟ್ಟದಲ್ಲೇ ಕಾಣ್ತಾ ಇದೆ. ಭೂ ಸವಕಳಿ ಹೆಚ್ಚಳ ಆಗ್ತಾ ಇರೋದು, ಇದರಿಂದ ಫಲವತ್ತಾದ ಭೂಮಿಯ ನಾಶ ಆಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಅದಕ್ಕೇನೆ ಈಗ 2000 ಇಸ್ವಿಯಿಂದ ಸೆಕೆಂಡ್ ಫೇಸ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿದ್ರು. ಅಂದ್ರೆ ನೈಸರ್ಗಿಕ ಕೃಷಿ ಅನ್ನುವಂತ ಒಂದು ಹೊಸ ವಿಧಾನಗಳು ಇತ್ತೀಚೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ಯಥೇಚ್ಛವಾಗಿ ನೀರು ಬಳಸಿದ್ವಿ, ಅಂತರ್ಜಲ ಪುನರ್ಭರ್ತಿ ಮಾಡದೇ ಇರೋದ್ರಿಂದಾಗಿ ಅಂತರ್ಜಲ ಕುಸಿತ ಕೂಡ ಆಗ್ತಾ ಇದೆ. ಅತಿಯಾಗಿ ಕ್ರಿಮಿನಾಶಕಗಳನ್ನು ಬಳಕೆ ಮಾಡಿದ್ವಿ, ಕೆಲವು ಕಡೆ ನೀರಿನ ಮೂಲಗಳು ಕಲುಷಿತಗೊಂಡು, ಇದರ ಪರಿಣಾಮ ಸುಸ್ಥಿರ ಕೃಷಿ ಅಭಿವೃದ್ಧಿಗಾಗಿ ನಮ್ಮಲ್ಲಿ ಇವತ್ತು ಸಾವಯವ ಕೃಷಿ, ನೈಸರ್ಗಿಕ ಕೃಷಿಗೆ ಮತ್ತೆ ಪ್ರಾಮುಖ್ಯತೆಯನ್ನ ಕೊಡ್ಲಿಕ್ಕೆ ಶುರು ಮಾಡಿದೀವಿ. ಇದೆಲ್ಲದರ ಪರಿಣಾಮ ನೋಡ್ಬೋದು. ಭಾರತದ ಆರ್ಥಿಕ ರಚನೆಯಲ್ಲಿ ಬಹಳ ದೊಡ್ಡ ಮಟ್ಟದ ಗಮನಾರ್ಹ ಬದಲಾವಣೆ ಆಗಿರೋದೆ ನಮ್ಮ ಈ ಕೃಷಿಯಿಂದ ಅಂತ ಕೂಡ ನಾವು ಅದನ್ನ ಕಾಣ್ತೀವಿ. ಆದರೂ ಕೂಡ ಮೊದಲಿಗಿಂತಲೂ ಜೀವನೋಪಾಯಕ್ಕಾಗಿ ಕೃಷಿ ಅವಲಂಬನೆ ಕಡಿಮೆಯಾಗಿದ್ರೂ ಕೂಡ ಇವತ್ತು ಬಹಳಷ್ಟು ಜನ ಮತ್ತೆ ಕೃಷಿಗೆ ಅವಲಂಬಿತರಾಗಿದ್ದಾರೆ. ದೊಡ್ಡ ದೊಡ್ಡ ಹೈಟೆಕ್ ಟೆಕ್ನಾಲಜಿಗಳನ್ನ ಬಳಸೋರು, ದೊಡ್ಡ ದೊಡ್ಡ ಬಂಡವಾಳಶಾಹಿದಾರರು ಕೂಡ ಕೃಷಿಗೆ ಈಗ ಬರ್ತಾ ಇದ್ದಾರೆ ಅಂತಂದ್ರೆ ಅತಿ ಹೆಚ್ಚು ಜನ ಕೃಷಿಗೆ ಮತ್ತೆ ಅವಲಂಬಿತರಾಗಿರೋದು. ಅಂದ್ರೆ ರಾಷ್ಟ್ರೀಯ ಆದಾಯಕ್ಕೆ ಇದರ ಕೊಡುಗೆ ಗಮನಾರ್ಹವಾಗಿ ಕಡಿಮೆ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲೂ ಕೂಡ ಕೆಲವರು ಈ ನಮ್ಗೆ ಕೊರೋನಾ ಅನ್ನುವಂತ ಕಾಯಿಲೆ ಬಂದ ಮೇಲೆ ಬಹಳಷ್ಟು ಟೆಕ್ಕಿಗಳು ಕೂಡ ಕೃಷಿ ಕಡೆ ಮುಖ ಮಾಡಿರೋದನ್ನು ನೀವು ನೋಡ್ಬೋದು. ಏನೇ ಇರಲಿ, ಈ ತರದಲ್ಲಿ ಕೃಷಿಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಇದರಿಂದ ಪ್ರಸ್ತುತದಲ್ಲಿ ನಾವು ನೋಡೋದಾದ್ರೆ ಇವತ್ತು ತೃತೀಯ ವಲಯ, ಸೇವಾ ವಲಯ ಏನಿದೆ ಅದು ರಾಷ್ಟ್ರ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ಕೊಡ್ತಾ ಇದೆ. ಇದಾದ ನಂತರ ಕೃಷಿನೇ ಇವತ್ತು ಹೆಚ್ಚಿನ ಉದ್ಯೋಗವನ್ನ ಜನರಿಗೆ ಕೊಡೋಕಾಗಿದೆ. ಕೈಗಾರಿಕಾ ಕ್ಷೇತ್ರ ಕ್ರಮೇಣವಾಗಿ ಡೆವಲಪ್ ಆಗ್ತಾ ಇದೆ. ಸೇವಾ ವಲಯದ ನಂತರ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೂಡ ಕೈಗಾರಿಕೆಗಳು ಕೊಡ್ತಾ ಇದ್ದಾವೆ. ಆದ್ರೆ ಉದ್ಯೋಗ ಅಂತ ಬಂದಾಗ ಕೃಷಿನೇ ಹೆಚ್ಚಿನ ಜನರಿಗೆ ಉದ್ಯೋಗದ ಮೂಲವಾಗಿ ಕಾಣಿಸ್ಕೊಳ್ತಾ ಇದೆ. ಇದು ಭಾರತದ ಕೃಷಿ ಆಗಿರ್ತಕ್ಕಂಥ ಪರಿವರ್ತನೆಗಳನ್ನು ನಾವು ನೋಡ್ತೇವೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಆದಾಯದ ಮೂಲಗಳಿಗೆ ಬರೋಣ. ಸೋರ್ಸ್ ಆಫ್ ಇನ್ಕಮ್ಸ್. ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ನೀವು ನೋಡೋದಾದ್ರೆ ಅದನ್ನ 2 ಭಾಗ ಡಿವೈಡ್ ಮಾಡ್ತೀವಿ ಸೋರ್ಸ್. ಒಂದು ಗೃಹ ಘಟಕದ ಸೋರ್ಸ್, ಇನ್ನೊಂದು ಉದ್ಯಮ ಘಟಕದ ಸೋರ್ಸ್. ಇಲ್ಲಿ 2 ಸೋರ್ಸ್ಗಳಿದೆ. ಈ 2 ಸೋರ್ಸ್ಗಳು ಪರಸ್ಪರ ವಿನಿಮಯದ ಮೂಲಕ ಆದಾಯವನ್ನ ಸೃಷ್ಟಿಸ್ತವೆ ಮತ್ತೆ ಅದನ್ನ ಬಳಕೆ ಮಾಡ್ಕೊಳ್ತವೆ. ಹೀಗೆ ಸರಳ ಆರ್ಥಿಕ ವ್ಯವಸ್ಥೆಯಲ್ಲಿ ಗೃಹ ಘಟಕ ಮತ್ತು ಉದ್ಯಮ ಘಟಕಗಳ ನಡುವೆ ಪರಸ್ಪರ ಅವಲಂಬನೆ ಇರೋದ್ರಿಂದಾಗಿ ನಮ್ಮ ಆದಾಯದ ಹರಿವು ಗೃಹ ಘಟಕಗಳಿಂದ ಉತ್ಪಾದನಾ ಘಟಕಗಳಿಗೆ, ಉತ್ಪಾದನಾ ಘಟಕಗಳಿಂದ ಗೃಹ ಘಟಕಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಇಲ್ಲಿರೋ ಮನುಷ್ಯನೇ ಅಲ್ಲೋಗಿ ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡಿದ್ದನ್ನು ತಾನೇ ಬಳಸ್ಕೋಬೇಕು, ತಾನೇ ಬಳಸಿದ್ದನ್ನು ಮತ್ತೆ ಉದ್ಯಮಗಳಲ್ಲಿ ಹೊಸದನ್ನ ಆತ ಸೃಷ್ಟಿ ಮಾಡ್ಬೇಕು. ಹೀಗೆ ಆದಾಯದ ಹರಿವು ಒಂದು ಸೈಕ್ಲಿಂಗ್ ಆಗ್ತಾ ಇದೆ. ನೀವು ನೋಡ್ಬೋದು ಗೃಹ ಘಟಕಗಳು ಮತ್ತು ಉದ್ಯಮ ಘಟಕಗಳ ನಡುವಿನ ಪರಸ್ಪರ ಅವಲಂಬನೆ ಚಿತ್ರ ಕಾಣಿಸುತ್ತೆ. ನೋಡಿ, ಗೃಹ ಘಟಕಗಳಲ್ಲಿ ಮತ್ತು
ಉತ್ಪಾದನಾ ಘಟಕಗಳಲ್ಲಿ ನೋಡಿ, ಗೃಹ ಘಟಕಗಳಿಂದ ಉತ್ಪಾದನಾ ಘಟಕಗಳಿರ್ತಕ್ಕಂಥ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಗಳು ಇವುಗಳನ್ನ ಬಳಸ್ಕೊಂಡು ಉತ್ಪಾದನೆ ಆದ್ರೆ ಅಲ್ಲಿಂದ ಅವರು ಭೂಮಿಗೆ ಗೇಣಿ ಕೊಡೋದು, ಶ್ರಮಕ್ಕೆ ಕೂಲಿ ಕೊಡೋದು, ಬಂಡವಾಳಕ್ಕೆ ಬಡ್ಡಿ ಕೊಡೋದು, ಮ್ಯಾನೇಜ್ಮೆಂಟ್ಗೆ ಪ್ರಾಫಿಟ್ ಅಂದ್ರೆ ಲಾಭ ಕೊಡುವಂಥದ್ದು ನಡೀದೆ. ಹೀಗೆ ಗೃಹ ಘಟಕಗಳಿಂದ ಹಣ ಸಂದಾಯ ಉದ್ಯಮ ಘಟಕಗಳಿಗೆ, ಉದ್ಯಮ ಘಟಕಗಳು ತಾವು ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳು ಮತ್ತು ಸೇವೆಗಳ ಮುಖಾಂತರ ಗೃಹ ಘಟಕಗಳ ಅಭಿರುಚಿಗಳನ್ನ ಈಡೇರಿಸ್ತಾ ಇದೆ. ಹೀಗೆ ಈ ಎರಡೂ ಘಟಕಗಳ ನಡುವೆ ಆದಾಯ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹರಿವನ್ನ ಆಗ್ತಾ ಇರೋದು ನಾವು ಗಮನಿಸ್ತೀವಿ. ಇಲ್ಲಿ ಗೃಹ ಘಟಕಗಳು ಉತ್ಪಾದನಾಂಗಗಳಲ್ಲಿ ಭೂಮಿ, ಬಂಡವಾಳ, ಶ್ರಮ, ಸಂಘಟನೆ, ಮಾಲೀಕತ್ವ ಇವುಗಳನ್ನೆಲ್ಲ ಹೊಂದಿರೋದೆ ಅವುಗಳನ್ನ ಉದ್ಯಮ ಘಟಕಗಳಿಗೆ ಪೂರೈಕೆ ಮಾಡುತ್ತೆ. ಬಟ್ ಈ ಉದ್ಯಮ ಘಟಕಗಳು ಏನ್ ಮಾಡ್ತವೆ, ಇದಕ್ಕೆ ಪ್ರತಿಯಾಗಿ ನಾವು ಬೆಳೆಸ್ಕೊಂಡಿರುವಂತಹ ಈ ಮಾಲೀಕತ್ವಕ್ಕೆ ಪ್ರತಿಫಲವಾಗಿ ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ ಕೊಡೋದ್ರ ಮುಖಾಂತರ ಇವು ಗೃಹ ಘಟಕಗಳಿಗೆ ಆದಾಯವಾಗಿ ಈ ಉದ್ಯಮ ಘಟಕಗಳು ನಮ್ಗೆ ಕೊಡ್ತಾ ಇದ್ದಾವೆ. ಹಂಗಾಗಿ ಈ ಉದ್ಯಮ ಘಟಕಗಳು ಉತ್ಪಾದನಾಂಗಗಳನ್ನ ಬಳಸ್ಕೊಂಡು ಸರಕು ಸೇವೆಗಳನ್ನ ಉತ್ಪಾದಿಸಿ ಅವುಗಳನ್ನ ಗೃಹ ಘಟಕಗಳಿಗೆ ಮಾರಾಟ ಮಾಡ್ತಾವೆ. ಉದ್ಯಮ ಘಟಕಗಳು ಉತ್ಪಾದಿಸಿದಂತ ಈ ವಸ್ತುಗಳನ್ನ ಗೃಹ ಘಟಕಗಳಿಗೆ ಮಾರಾಟ ಮಾಡಿದಾಗ ಈ ಗೃಹ ಘಟಕಗಳು ಅವುಗಳನ್ನು ಕೊಂಡ್ಕೊಳ್ಳೋದಕ್ಕಾಗಿ ಹಣವನ್ನ ಸಂದಾಯ ಮಾಡ್ತವೆ. ಹೀಗೆ ಸಂದಾಯ ಮಾಡೋದ ಮುಖಾಂತರ ಹಣ ಉದ್ಯಮ ಘಟಕಗಳಿಗೆ ಒಂದು ಆದಾಯ ಆಗತ್ತೆ. ಉದ್ಯಮ ಘಟಕ ಉತ್ಪಾದಿಸಿದ ವಸ್ತು ಸೇಲ್ ಆದ್ರೆ ಗೃಹ ಘಟಕಗಳು ಖರೀದಿ ಮಾಡ್ತವೆ. ಗೃಹ ಘಟಕಗಳು ಖರೀದಿ ಹಣ ಕೊಟ್ರೆ ಅವು ಉದ್ಯಮ ಘಟಕಕ್ಕೆ ಏನಾಗುತ್ತೆ, ಆದಾಯ ಟ್ರಾನ್ಸ್ಫರ್ ಆಗುತ್ತೆ. ಹಿಂಗೆ ಆದಾಯ ಸುತ್ತರಿತಾನೇ ಇದೆ. ಹೀಗೆ ಆಧುನಿಕ ರಾಷ್ಟ್ರಗಳು ಒಂದು ಕಲ್ಯಾಣ ರಾಜ್ಯಗಳ ಕಲ್ಪನೆಯನ್ನ ಹೊಂದಿರೋದ್ರಿಂದಾಗಿ ಇವುಗಳ ಮಧ್ಯೆ ಸರ್ಕಾರ ಜನರ ಕಲ್ಯಾಣಕ್ಕಾಗಿ ಆದಾಯವನ್ನ ಸಂಗ್ರಹಿಸ್ಲಿಕ್ಕಾಗಿನೇ ಗೃಹ ಮತ್ತು ಉದ್ಯಮ ಘಟಕಗಳ ಮೇಲೆ ಒಂದು ಟ್ಯಾಕ್ಸ್ ಅಂತ ತಂದ್ಬಿಟ್ಟು ಇಲ್ಲಿನ ವಲಯಗಳಿಗೆ ಬೇಕಾಗಿರತಕ್ಕಂತ ಇತರ ಸೇವೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಇವರು ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊತಾರೆ. ಹೇಗೆ ನೋಡಿ, ಗೃಹ ಘಟಕಗಳಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ವಸತಿ, ಸಾರಿಗೆ, ಕುಡಿಯುವ ನೀರು ಇವುಗಳನ್ನೆಲ್ಲ ಉದ್ಯಮ ಘಟಕಗಳು ಕೊಡಲ್ಲ. ಇಂಥ ಅನೇಕ ಸೇವೆಗಳು ಮತ್ತೆ ಬೇಕಾಗಿರೋ ರಕ್ಷಣೆಗಳನ್ನು ಕೊಡೋ ಜವಾಬ್ದಾರಿ ಮಾತ್ರ ಸರ್ಕಾರಕ್ಕಿರುತ್ತೆ. ಅದೇ ರೀತಿ ಸರ್ಕಾರವು ಕೂಡ ಉದ್ಯಮ ಘಟಕಗಳಿಗೆ ಸಾರಿಗೆ ಸಂಪರ್ಕ, ಸಂವಹನ, ರಕ್ಷಣೆ, ವಿದ್ಯುತ್ ಇವುಗಳನ್ನು ಒದಗಿಸುತ್ತೆ. ಹಂಗಾಗಿ ಈ ಕಡೆ ಗೃಹ ಘಟಕಗಳಿಂದ ತೆಗೆದುಕೊಂಡ ತೆರಿಗೆಗೆ ನೋಡ್ಕೊಳ್ಳಿ, ಗೃಹ ಘಟಕಗಳಿಂದ ಸರ್ಕಾರಗಳು ತೆರಿಗೆಗಳನ್ನು ತಕ್ಕಂಡ್ರೆ ಸರ್ಕಾರ ಅವ್ರಿಗೆ ಏನ್ ಮಾಡುತ್ತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ರಕ್ಷಣೆ, ಇತರ ಸೇವೆಗಳನ್ನು ಕೊಡುತ್ತೆ. ಈ ಕಡೆ ಉದ್ಯಮ ಘಟಕಗಳಿಂದ ತೆರಿಗೆಯನ್ನು ಸಂಗ್ರಹಿಸಿದ್ರು ಕೂಡ ಉದ್ಯಮ ಘಟಕಗಳಿಗೆ ಬೇಕಾಗಿರೋ ಸಾರಿಗೆ, ಸಂಪರ್ಕ, ಸಂವಹನ, ಟೆಕ್ನಾಲಜಿ, IT ಪಾರ್ಕ್ಗಳು ಇಂಥವುಗಳ ಮುಖಾಂತರ ಮತ್ತು ರಕ್ಷಣೆಯನ್ನು ಕೂಡ ಕೊಡೋ ಕೆಲಸ ಮಾಡುತ್ತೆ. ಹಂಗಾಗಿ ಸರ್ಕಾರ ಎರಡೂ ಘಟಕಗಳಿಂದ ತೆರಿಗೆಯನ್ನು ಸಂಗ್ರಹಿಸಿ ಜನರ ಕಲ್ಯಾಣಕ್ಕೆ ಬೇಕಾಗಿರೋ ಸೇವೆಗಳನ್ನ ಕೊಡೋದ್ರ ಮುಖಾಂತರ ಇಲ್ಲಿ ಈ ಸೈಕಲ್ನ ಒಂದು ಮಧ್ಯವರ್ತಿಯಲ್ಲಿ ಹ್ಯಾಂಡ್ಲಿಂಗ್ ಮಾಡುವಂತ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಇನ್ನು ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋಣ. ಉದ್ಯೋಗದ ಮೂಲಗಳು ಅಂತ ಕರಿತೀವಿ. ಏನು ಉದ್ಯೋಗದ ಮೂಲಗಳು ಅಂತ ನೋಡೋಣ. ಉದ್ಯೋಗದ ಮೂಲಗಳು, ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್. ವ್ಯಕ್ತಿಗಳು ತಮ್ಮ ಜೀವನ ನಿರ್ವಹಣೆ ಮಾಡಬೇಕು ಅನ್ನೋದಾದ್ರೆ ಈ ಜೀವನ ನಿರ್ವಹಣೆಗಾಗಿ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಿದಾವೆ. ಕೃಷಿ, ಕೈಗಾರಿಕೆ ಮತ್ತು ಸರ್ವಿಸ್ ಸೆಕ್ಟರ್, ಸೇವಾ ವಲಯಗಳಲ್ಲಿ ಅವ್ರು ದುಡಿಲೇಬೇಕು. ಹೀಗೆ ದುಡಿಯೋದ್ರಿಂದನೇ ಅವ್ರಿಗೆ ಆದಾಯ ಬರುತ್ತೆ. ಇದರಿಂದ ತಮ್ಮ ಜೀವನದ ಬೇಡಿಕೆಗಳನ್ನು ಈಡೇರಿಸ್ಕೊತಾರೆ. ಹಾಗೆ ಕಾಲಕ್ರಮೇಣ ಕೃಷಿ ಪ್ರಧಾನ ರಾಷ್ಟ್ರಗಳು ಕೈಗಾರಿಕೆ ಮತ್ತು ಸೇವಾ ವಲಯದ ಪ್ರಾಧಾನ್ಯ ರಾಷ್ಟ್ರಗಳಾಗಿ ಬದಲಾವಣೆ ಆಗ್ತಾ ಇರೋದು ಭಾರತದಂತ ದೇಶಗಳಿಗೆ ಅದು ವರದಾನ. ಹಂಗಾಗಿ ಭಾರತದ ಅರ್ಥವ್ಯವಸ್ಥೆ ದಿನೇ ದಿನೇ ಇವುಗಳನ್ನ ಅಭಿವೃದ್ಧಿ ಮಾಡ್ತಾನೆ ಇರ್ತದೆ. ಇವುಗಳು ಅಭಿವೃದ್ಧಿ ಹೊಂದಿದ್ರಂತೆ ಕೃಷಿಯಲ್ಲಿ ಅಭೂತಪೂರ್ವ ಬದಲಾವಣೆ ಆಗುತ್ತೆ, ಆಧುನಿಕ ತಂತ್ರಜ್ಞಾನಗಳಲ್ಲಿ ಬದಲಾವಣೆ ಆಗುತ್ತೆ, ಕೈಗಾರಿಕಾ ವಲಯಗಳಲ್ಲಿ ಬದಲಾವಣೆ ಆಗುತ್ತೆ, ಉತ್ಪಾದನಾ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ, ಹೊಸ ಹೊಸ ತಂತ್ರಜ್ಞಾನ ಮತ್ತು ಕೌಶಲ್ಯಗಳನ್ನ ಬಳಕೆ ಮಾಡ್ತೀವಿ. ಇವುಗಳಿಂದಾಗಿ ಕೃಷಿಯಲ್ಲಿ ದುಡಿಮೆಯ ಶಕ್ತಿ ಅಂದ್ರೆ ಸರ್ಪ್ಲಸ್ ಆಫ್ ಲೇಬರ್ ಫೋರ್ಸ್ ಏನಾಗುತ್ತೆ, ಇದು ಹೆಚ್ಚಾಗಿ ಮರೆಮಾಚಿದ ನಿರುದ್ಯೋಗಕ್ಕೂ ಕೂಡ ಹೆಚ್ಚಾಗೋದಕ್ಕೆ ಕಾರಣ ಆಗತ್ತೆ. ನೋಡಿ ಹೆಂಗೆ ಅಂತೀರಾ, ಈಗ ಒಂದು ಟ್ರ್ಯಾಕ್ಟರ್ ಬಂತು ಅಂದ್ರೆ ಅಲ್ಲಿ ಎಷ್ಟೋ ಜನರು ಮಾಡುವ ಉಳಿಮೆಯ ಕಾರ್ಯವನ್ನ ಕಡಿಮೆ ಮಾಡಿಬಿಡುತ್ತೆ.
ಒಂದ್ ಯಾವುದೋ ಒಕ್ಕಲು ಮಾಡುವ ಯಂತ್ರ ಬಂತು ಅಂದ್ರೆ ಬಹಳಷ್ಟು ಜನರ ಉದ್ಯೋಗವನ್ನ ಕಸ್ಕೊಂಡ್ಬಿಡುತ್ತೆ. ಹಾಗಂತೇಳಿ ನಾವು ಅದನ್ನು ಬಳಸಲೇಬಾರ್ದು ಅನ್ನಂಗಿಲ್ಲ. ಬದಲಾಗ್ತಾ ಇರೋ ತಂತ್ರಜ್ಞಾನಕ್ಕೆ ನಾವು ಅಳವಡಿಕೆ ಮಾಡ್ಕೊಳ್ಳೇಬೇಕು, ಡೆವಲಪ್ಮೆಂಟ್ ಮಾಡಲೇಬೇಕು. ಆದ್ರೆ ಅಲ್ಲೆಲ್ಲೋ ಒಂದು ಕಡೆ ಲೇಬರ್ ಫೋರ್ಸ್ಗೆ ಹೊಡೆತ ಬೀಳುತ್ತೆ. ಆ ಲೇಬರ್ ಫೋರ್ಸ್ ಹೊಡೆತ ಬೀಳುತ್ತೆ ಅಂತ ಅವ್ರೇನು ಸುಮ್ಮನೆ ಇರಲ್ಲ, ಅವರು ಕೂಡ ಹೊಸ ತಂತ್ರಜ್ಞಾನಕ್ಕೆ, ನವೀನ ರೀತಿಯ ಸೇವೆಗಳಿಗೆ ಅವರು ಕೂಡ ಮುಂದಾಗ್ತಾರೆ. ಹಾಗಾಗಿ ಈ ವೇಳೆ ಭಾರತದಲ್ಲಿ ಕೈಗಾರಿಕೆ ಮತ್ತು ಸೇವಾ ವಲಯಗಳು ವಿಸ್ತರಣೆ ಆಗ್ತಾ ಇರೋದು. ಆಗ ದುಡಿಮೆಯ ಶಕ್ತಿ, ವರ್ಕ್ ಫೋರ್ಸ್ ಅಂತ ಏನ್ ಕರಿತೀವಿ, ಈ ದುಡಿಮೆಯ ಶಕ್ತಿ ಕೃಷಿಯಿಂದ ಕೈಗಾರಿಕೆ ಮತ್ತು ಸೇವಾ ವಲಯಗಳಿಗೆ ಇದು ಟ್ರಾನ್ಸ್ಫರ್ ಆಗತ್ತೆ. ಕೃಷಿ ಮೇಲೆನೆ ಅವಲಂಬನೆ ಆಗಿದ್ದವರು, ಮನೆಯಲ್ಲಿ ಅಪ್ಪ ಮಗ ಇಬ್ರು ಮಕ್ಕಳಿದಾವೆ ಅಂತಂದ್ರೆ ಅಪ್ಪ ಕೃಷಿ ನೋಡ್ಕೊಂಡ್ರೆ ಅದರಲ್ಲಿ ಇಬ್ರು ಮಕ್ಕಳು ಕೈಗಾರಿಕೆ ಮತ್ತು ಸರ್ವಿಸ್ ಸೆಕ್ಟರ್ಗಳಿಗೆ ಮುಖ ಮಾಡ್ತಾರೆ. ಹಾಗಾಗಿ ಕೈಗಾರಿಕಾ ಮತ್ತು ಸೇವಾ ವಲಯಗಳಲ್ಲಿನ ಬಹುತೇಕ ಉದ್ಯೋಗಗಳಿಗೆ ಕೌಶಲ್ಯ ಸಹಿತ, ಅಂದ್ರೆ ಅವನು ಏನ್ ಟೆಕ್ನಾಲಜಿಕಲ್ಲಿ ಸ್ಪೆಷಲ್ ಟೆಕ್ನಾಲಜಿಯನ್ನ ಅವನು ಕಲ್ತ್ಕೊಂಡು ಬರ್ತಾನೆ ಅಂತ ಮಾನವ ಶಕ್ತಿಗೆ ತುಂಬಾನೇ ಅಗತ್ಯವಾದ ಡೆವಲಪ್ಮೆಂಟ್ಸ್ ನಾವು ಕಾಣ್ತಾ ಇದ್ದೀವಿ. ಹಂಗಾಗಿ ಕೃಷಿಯಿಂದ ವರ್ಗಾವಣೆಗೊಳ್ಳಲು ಬಯಸಿದಂತ ಕೌಶಲ್ಯ ರಹಿತ ದುಡಿಮೆ ಶಕ್ತಿಗೆ ಇದು ಪ್ರಮುಖ ಅಡಚಣೆಯಾಗಿದೆ. ಅಂತ ಕೌಶಲ್ಯ ರಹಿತ ಜನರಿಗೆ ಕೌಶಲ್ಯ ಸಹಿತ ಮಾಡೋದಕ್ಕೆನೆ ಹಲವಾರು ತಾಂತ್ರಿಕ ಸಮಸ್ಯೆಗಳಿದಾವೆ. ಅವುಗಳಲ್ಲಿ ಅವರು ಅದನ್ನು ಪಡ್ಕೊಳ್ಬೇಕು. ಪಡ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತೆ, ಕೌಶಲ್ಯ ರಹಿತ ಕೃಷಿ ಕಾರ್ಮಿಕರಿಗೆ ಕೈಗಾರಿಕಾ ಮತ್ತು ಸೇವಾ ವಲಯಗಳಲ್ಲಿ ಉದ್ಯೋಗ ದೊರೆಯಲ್ಲ. ಹಾಗಾಗಿ ನೀವು ಒಂದು ಹೊಸ ಟೆಕ್ನಾಲಜಿಯನ್ನು ಕಲ್ತ್ಕೊಳ್ಬೇಕಾಗತ್ತೆ. ಹಂಗಾಗಿ ಕೆಲವರು ತರಬೇತಿಯಿಂದ ಅಗತ್ಯ ಕೌಶಲ್ಯಗಳನ್ನ ಪಡೆದು ಉದ್ಯೋಗವನ್ನ ದೊರಕಿಸಿಕೊಳ್ತಾರೆ. ಬಹುತೇಕರು ಕೃಷಿಯನ್ನೇ ಅವಲಂಬಿಸಿದವರು. ಇನ್ ಕೆಲವು ರೈತ ಕುಟುಂಬಗಳು ಕೃಷಿ ನೈಪುಣ್ಯತೆಯಿಂದ ಉತ್ತಮ ಇಳುವರಿಯನ್ನ ಪಡೆದು ಇಂದಿಗೂ ಕೂಡ ಇತರ ದೇಶಕ್ಕೆ ಮಾದರಿಯಾಗಿ ಭಾರತದಲ್ಲಿ ಕೆಲವು ರೈತರು ನಮ್ಗೆ ಕಾಣಿಸ್ಕೊಳ್ತಾರೆ. ಅದು ಅವರ ಹೊಸ ತಾಂತ್ರಿಕತೆಯ ಒಂದು ಕಲಿಕೆ. ಅದು ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಏನಿದೆ ಅಲ್ಲ, ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರೊಡಕ್ಷನ್, GDP ಏನಿದೆ, ಅದಕ್ಕೆ ಕೃಷಿ ವಲಯದ ಕೊಡುಗೆ ಕಡಿಮೆ ಆಗ್ತಾ ಇದ್ರೂ ಕೂಡ ಕೃಷಿ ಮೇಲೆ ಅವಲಂಬಿತವಾಗಿರುವ ಶ್ರಮಿಕರ ಪ್ರಮಾಣ ಇವತ್ತೂ ಕೂಡ ಹೆಚ್ಚಿಗೆ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ ಅಂದ್ರೆ ಸರ್ಕಾರ ಈ ಕೌಶಲ್ಯ ರಹಿತ ಕೃಷಿ ಕಾರ್ಮಿಕರಿಗೆ ಅಗತ್ಯವಾದ ಕೌಶಲ್ಯಗಳನ್ನು ರೂಢಿಸ್ಕೊಳ್ಳೋಕೆ ಬಹಳಷ್ಟು ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದನ್ನ ಕಲ್ತ್ಕೋಬೇಕು ರೈತ ಮಕ್ಕಳು. ಹಾಗೆ ಕಲ್ತ್ಕೊಂಡು ಹೊಸ ಹೊಸ ತಾಂತ್ರಿಕತೆಗೆ ನೀವು ಅಪ್ಗ್ರೇಡ್ ಆದ್ರೆ ಹೊಸ ಕೈಗಾರಿಕಾ ಮತ್ತು ಸೇವಾ ವಲಯಗಳಲ್ಲಿ ನಿಮ್ಮ ಉದ್ಯೋಗಗಳನ್ನ ನೀವು ಏನ್ ಮಾಡ್ಬೋದು, ಗಳಿಸ್ಕೊಳ್ಳೋಕ್ ಸಾಧ್ಯ. ಇನ್ ನೆಕ್ಸ್ಟ್ ಬರ್ತೀವಿ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆ ಅಂತ. ಸ್ಟ್ಯಾಟಿಕ್ ಆಗಿರ್ತಕ್ಕಂಥ ಎಕನಾಮಿಕಲ್ ಸಿಸ್ಟಮ್ಸ್. ಈ ಸ್ಥಿರಾತ್ಮಕ ಅಂತಂದ್ರೆ ಸ್ಟಾಗ್ನೆಟ್ ಆಗಿರೋದು ಅಂತ. ಅಂದ್ರೆ ಗ್ರೀಕ್ ನ ಸ್ಟಾಟಿಕ್ ಅನ್ನೋ ಪದದಿಂದ ಬಂದ್ರೆ, ಸ್ಟಾಟಿಕ್ ಅಂದ್ರೆ ಸ್ಥಿರವಾಗಿರೋದು, ಒಂದೇ ರೀತಿ ಇರೋದು. ನಿಮ್ ಮನೇಲಿ ರೊಟೀನ್ ಕೆಲಸ ಅಂತಿರಲ್ಲ, ಬೆಳಗ್ಗೆ ಎದ್ದ, ಮುಖ ತೊಳ್ದ, ನೆಕ್ಸ್ಟ್ ಟೀ ಕುಡ್ದ, ಸಗಣಿ ಹೊಡ್ದ, ಕೃಷಿ ಕೆಲಸ ಮಾಡ್ದ, ಮನೆ ಬಂದ, ಊಟ ಮಾಡ್ದ, ಟಿವಿ ನೋಡ್ದ, ಮಕ್ಕಂಡ, ಮತ್ತೆ ಬೆಳಗ್ಗೆ ಸೇಮ್ ಅದೇ ರೊಟೀನ್ ಬದುಕು. ಹೀಗೆ ಸ್ಥಿರವಾಗಿ ನಿಲ್ಲು ಅನ್ನುವ ಅರ್ಥ ಕೊಡೋದೇ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ. ಅರ್ಥಶಾಸ್ತ್ರದಲ್ಲೂ ಕೂಡ ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಗಳಲ್ಲಿ ಬದಲಾವಣೆ ಮಾಡಿಕೊಳ್ಳದೆ ಒಂದೇ ರೀತಿ ಸನ್ನಿವೇಶವನ್ನ ಹೊಂದ್ಕೊಂಡಿರೋದೇ ಈ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಹಿಂಗಾಗಿ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಕಾಲಾತೀತ ಅರ್ಥವ್ಯವಸ್ಥೆ ಆಗಿದ್ದು ಅಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಆಗಲ್ಲ, ಒಂದೇ ರೀತಿ ಇರುತ್ತೆ. ಹಂಗಾಗಿ ಈ ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯ ಮೂಲಾಂಶಗಳಲ್ಲಿ ಬರುವಂತ ಜನಸಂಖ್ಯೆ ಪ್ರಮಾಣ, ಬಂಡವಾಳದ ಪೂರೈಕೆ, ಉತ್ಪಾದನಾ ವಿಧಾನ, ವ್ಯವಹಾರ ಸಂಘಟನೆ, ಸ್ವರೂಪ, ಜನರ ಬಯಕೆಗಳು ಬದಲಾಗದೆ ಎಲ್ಲ ಅವು ಸ್ಥಿರವಾಗೇ ಇರ್ತಾವೆ. ಇದರಿಂದ ಏನಾಗುತ್ತೆ, ಆ ದೇಶದ ಆರ್ಥಿಕ ಬೆಳವಣಿಗೆ ಆಟೋಮ್ಯಾಟಿಕಲಿ ಕುಂಠಿತವಾಗ್ತಾ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ಹೇಳ್ತಾರೆ. ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಭಾರತದ ವ್ಯವಸ್ಥೆ ಒಂದು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಆಗಿದೆ. ಯಾಕೆಂದ್ರೆ ನಮ್ಮ ದೇಶಕ್ಕೆ ಅವ್ರು ಏನು ಬದಲಾವಣೆ ಮಾಡಬಾರ್ದು ಅಂತಾನೆ ಇದ್ದಿದ್ದು. ಯಾಕಂದ್ರೆ ಇಂಗ್ಲೆಂಡ್ ನ ಪ್ರಾಡಕ್ಟ್ ಗಳಿಗೆ ಇಂಡಿಯಾದಲ್ಲಿ ಅವರು ಕೇವಲ ಮಾರುಕಟ್ಟೆ ರೂಪದಲ್ಲಿ ನಮ್ಮನ್ನು ಬಳಸ್ಕೊಂಡಿದ್ರಿಂದಾಗಿ ನಮ್ಮ ಅರ್ಥವ್ಯವಸ್ಥೆ ಸ್ಥಿರಾತ್ಮಕವಾಗಿ ಇಟ್ಟಿದ್ರು. ಬ್ರಿಟಿಷ್ ಕಾಲದಲ್ಲಿ ಆರ್ಥಿಕ ಶೋಷಣೆ ಪರಿಣಾಮ ಭಾರತ ಒಂದು ಬಡ ರಾಷ್ಟ್ರವಾಗಿ ಮಾರ್ಪಾಟಾಗಿತ್ತು. ನಾವೇನು ಶ್ರೀಮಂತರಾಗಿರ್ಲಿಲ್ಲ ಅಂತಲ್ಲ, ನಮ್ಮ ದೇಶದ ಸರಕುಗಳು ಈ ದೇಶದಲ್ಲಿ ತುಂಬಾನೇ ಡಿಮ್ಯಾಂಡ್ ಇತ್ತು. ಆದ್ರೆ ನಾವು ಉತ್ಪಾದನಾ ಉದ್ಯಮಗಳನ್ನೇ ಹೊಡೆದಾಕಿದ್ರು ನಮ್ಮಲ್ಲಿ. ಹಂಗಾಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಏನಾಗಿತ್ತು ಬ್ರಿಟಿಷರ ಕಾಲದಲ್ಲಿ ಅಂದ್ರೆ ಪೌಷ್ಟಿಕ ಆಹಾರದ ಕೊರತೆ ಇತ್ತು, ಆರೋಗ್ಯ ಸೌಲಭ್ಯಗಳು ನಮ್ಮಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಮರಣ ಪ್ರಮಾಣದ ದರ ಹೆಚ್ಚಾಗೇ ಇತ್ತು.
ಬಡತನದಿಂದ ಬಂಡವಾಳದ ಕೊರತೆ ಹೆಚ್ಚೆಚ್ಚಾಗಿ ಕಾಣ್ತಾ ಇತ್ತು. ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಅನೇಕ ಪುರಾತನ ಉತ್ಪಾದನಾ ವಿಧಾನಗಳನ್ನೇ ಬಳಕೆ ಮಾಡ್ತಾ ಇದ್ರು. ಆದ್ದರಿಂದಾಗಿ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಒಂದು ಸ್ಥಿರತೆಯನ್ನು ಹೊಂದಿತ್ತು. ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ಗೆ ನಾವು ನೋಡೋದಾದ್ರೆ ನಮ್ಮಲ್ಲಿ ಚಲನಾತ್ಮಕ ಅರ್ಥವ್ಯವಸ್ಥೆ ಬಂತು. ಚಲನಾತ್ಮಕ ಅನ್ನೋದು ಗ್ರೀಕ್ನ ಡೈನಮಿಕ್ಯೋಸ್ ಅನ್ನೋ ಪದದಿಂದ ಬಂದಿದೆ. ಅಂದ್ರೆ ಶಕ್ತಿಶಾಲಿಯಾದಂತ ಬದಲಾವಣೆ ಅಥವಾ ನಿರಂತರ ಬದಲಾವಣೆ ಹೊಂದಿರುವ ಆರ್ಥಿಕ ವ್ಯವಸ್ಥೆಯನ್ನ ಚಲನಾತ್ಮಕ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಏನಿದೆ, ಅರ್ಥವ್ಯವಸ್ಥೆಯು ಬದಲಾವಣೆಗಳ ಅಧ್ಯಯನವನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇರುತ್ತೆ. ಇದು ಕಾಲದಿಂದ ಕಾಲಕ್ಕೆ ಅರ್ಥವ್ಯವಸ್ಥೆಯಲ್ಲಿ ಬದಲಾವಣಾ ಪ್ರಕ್ರಿಯೆಯನ್ನ ನಮ್ಗೆ ತೋರಿಸ್ತಾ ಇರುತ್ತೆ. ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಇನ್ನೇನಾಗುತ್ತೆ, ಕಾಲದಿಂದ ಕಾಲಕ್ಕೆ ಜನಸಂಖ್ಯೆಯ ಪ್ರಮಾಣದಲ್ಲಿ ಏರಿಕೆ ಇಳಿಕೆಗಳು ಕಾಣ್ತವೆ. ಬಂಡವಾಳದ ಪೂರೈಕೆಯಲ್ಲಿ ಬದಲಾವಣೆಗಳು ಕಾಣ್ತೀವಿ. ಉತ್ಪಾದನೆ ಮಾಡೋ ವಿಧಾನಗಳಲ್ಲಿ ಬದಲಾವಣೆ ಕಾಣ್ತೀವಿ. ವ್ಯವಹಾರ ಮಾಡುವಂತಹ ವಿಧಾನಗಳು ಮತ್ತು ಸಂಘಟನೆಗಳ ಸ್ವರೂಪಗಳಲ್ಲಿ ಬದಲಾವಣೆ ಕಾಣ್ತೀವಿ. ಜನರ ಬಯಕೆಗಳು ನಿರಂತರವಾಗಿ ಬದಲಾಗ್ತಾ ಇರ್ತವೆ. ನೀವೇ ನೋಡಿರ್ಬೋದು, ಹಿಂದೆ ನೀವು ಅಂಗಡಿ ಹೋಗಿ ವಸ್ತುಗಳನ್ನು ತರಿಸ್ಕೊತಾ ಇದ್ರಿ, ಇವತ್ತು ಮನೆಯಲ್ಲೇ ಕುತ್ಕೊಂಡು ಆರ್ಡರ್ ಮಾಡ್ತೀರಿ. ಅಂದ್ರೆ ಇದು ಚಲನಾತ್ಮಕ ಅರ್ಥವ್ಯವಸ್ಥೆ. ಇದು ಆರ್ಥಿಕ ಬೆಳವಣಿಗೆ ವರ್ಷದಿಂದ ವರ್ಷಕ್ಕೆ ಹೀಗೆ ನಿರಂತರವಾಗಿ ಬದಲಾಗ್ತಾನೇ ಇರುತ್ತೆ. ಇದರಿಂದಾಗಿ ಅರ್ಥವ್ಯವಸ್ಥೆ ಆಧುನಿಕತೆಯತ್ತ ಪರಿವರ್ತನೆಗೊಳ್ತಾ ಇರುತ್ತೆ. ನವೀನ ತಂತ್ರಜ್ಞಾನದ ಬಳಕೆಯಿಂದ ಉತ್ಪಾದನಾ ವಿಧಾನ ಮತ್ತು ಉತ್ಪಾದನಾ ಪ್ರಮಾಣ ಇವೆರಡರಲ್ಲೂ ಕೂಡ ಬದಲಾವಣೆ ಆಗೋದ್ರಿಂದ ಆ ದೇಶದ ಜನರ ಲೈಫ್ ಸ್ಟೈಲ್ ಇದೆಯಲ್ಲ ಅದು ಕೂಡ ಚೇಂಜ್ ಆಗೋದು. ಈ ಲೈಫ್ ಸ್ಟೈಲ್ ಚೇಂಜ್ ಆಗೋದಕ್ಕೆ ಬೇಕಾಗಿರೋದು ಈ ಚಲನಾತ್ಮಕ ಅರ್ಥವ್ಯವಸ್ಥೆ. ಎಲ್ಲ ರೀತಿಯ ತಾಂತ್ರಿಕತೆ, ಉತ್ಪಾದನಾಂಗ, ವ್ಯವಹಾರ ಸಂಘಟನೆಗಳಲ್ಲಿ ಬದಲಾವಣೆ ಆಗುವುದು. ಸ್ವಾತಂತ್ರ್ಯ ನಂತರ ಭಾರತದ ಅರ್ಥವ್ಯವಸ್ಥೆ ಚಲನಾತ್ಮಕ ಅರ್ಥವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತೀವಿ. ಅದರಲ್ಲೂ ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳಿಂದಾಗಿನೇ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನು ಮಾಡಿದೀವಿ. ಆರೋಗ್ಯ ಸೌಲಭ್ಯಗಳ ವಿಸ್ತರಣೆ ಮಾಡಿದೀವಿ. ಜನರಿಗೆ ನೈರ್ಮಲ್ಯ, ಆರೋಗ್ಯ, ಶಿಕ್ಷಣ ಇವುಗಳ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಿದ್ದೀವಿ. ಮರಣ ಪ್ರಮಾಣ ಕೂಡ ಕಡಿಮೆ ಆಗಿದೆ, ಜೀವನ ಆಯುಷ್ಯ ಹೆಚ್ಚಾಗಿದೆ. ಹಂಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸಿದ್ರಿಂದಾಗಿ ಈ ದೇಶಕ್ಕೆ ಬೇಕಾಗಿರೋ ಬಂಡವಾಳ ಹೂಡಿಕೆ ಅವುಗಳನ್ನ ಹೆಚ್ಚೆಚ್ಚು ಮಾಡಿದ್ವಿ. FDI ಅಂತ ಕರಿತೀವಿ. ವಿದೇಶದಿಂದ ನಮ್ಮ ದೇಶದಲ್ಲಿ ಬಂಡವಾಳವನ್ನ ಹೂಡೋದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಬಂಡವಾಳ ಹಾಕೋದಕ್ಕೆ ಅವ್ರನ್ನ ಪ್ರೇರೇಪಿಸಿದ್ದೀವಿ. ಹೊಸ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಕೃಷಿ ಮತ್ತು ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆ ತುಂಬಾ ವೇಗವಾಗಿ ಬೆಳೀತಾ ಇದೆ. ಇದರಿಂದ ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಜನರ ಬದುಕು ಬದಲಾಗ್ತಾ ಇದೆ. ಆದ್ರೆ ವೆರಿ ಇಂಟ್ರೆಸ್ಟಿಂಗ್, ಒಂದು ಸಡನ್ ಆಗಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ನೋಡೋದೇ 1991 LPG ಬಳಕೆ ಅಂತ ಕರಿತೀವಿ. LPG ಬಳಕೆ ಅಂದ್ರೆ ನಾನು ಗ್ಯಾಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಇದನ್ನ LPG ಅಂತಾರೆ. ಕನ್ನಡದಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಕರೀತೀವಿ. ಈ ದೇಶದ ಪ್ರಧಾನಿ ಆಗಿನ ಕಾಲಕ್ಕೆ ನರಸಿಂಹರಾವ್ ಅವರಿದ್ದು ಬಹಳ ವೈಡ್ ಆಗಿ, ಸ್ಪೀಡ್ ಆಗಿ, ಮತ್ತು ಈ ದೇಶದ ಮನಮೋಹನ್ ಸಿಂಗ್ ಅವರ ಯೋಚನೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕತೆಗೆ ಒಂದು ಸಡನ್ ಸ್ಪೀಡ್ ಕೊಡಬೇಕು ಅಂತ ಹೇಳಿ ಈ ಒಂದು LPG ತಂತ್ರಾಂಶಗಳನ್ನ ಭಾರತದಲ್ಲಿ ಬಳಸಿದ್ರಿಂದಾಗಿ ಬದಲಾವಣೆ ವೇಗ ಸಡನ್ ಆಗಿ ಹೆಚ್ಚಿಗೆ ಆಗುತ್ತೆ. ಸಡನ್ ಆಗಿ ಹೆಚ್ಚಿಗೆ ಆಗಿದ್ರಿಂದ ಭಾರತದ ಕೃಷಿ ರಚನೆಯಲ್ಲಿ ಬದಲಾವಣೆ ಆಯಿತು. ಕೃಷಿ ಮೇಲೆ ಇದೊಂದು ರೀತಿ ನಕಾರಾತ್ಮಕ ಪರಿಣಾಮ ಉಂಟು ಮಾಡಿದೆ ಅಂತ. ಹೆಂಗೆ ಕೆಲವರು ಕೇಳ್ತಾರೆ ನನಗೆ, ಸರ್ ಇದು ಹೆಂಗೆ ನೋಡಿ, LPG ಬಳಕೆ ಮಾಡಿದ್ರಿಂದ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನಮ್ಮ ದೇಶದಲ್ಲಿ ಪೆಪ್ಸಿ, ಕೋಕಾ ಕೋಲಾಗಳು ಬಂತು. ಪೆಪ್ಸಿ, ಕೋಕಾ ಕೋಲಾ ಬಂದಿದ್ರಿಂದ ನಮ್ಮ ದೇಶದಲ್ಲಿ ಯಾವ್ಯಾವ ಉದ್ಯೋಗಗಳು ಮೂಲೆ ಗುಂಪಾದವು ಕೃಷಿವು ಅಂತಂದ್ರೆ, ಎಳ್ನೀರ್ ಬೆಳೆಯೋನ್, ತೆಂಗಿನಕಾಯಿ ಬೆಳಿತಿದ್ನಲ್ಲ ಅವ್ನು ಎಳ್ನೀರ್ ತಗೊಂಬಂದ್ ಮಾರ್ತಾ ಇದ್ದ, ಅವ್ನಿಗೆ ಎಳ್ನೀರ್ ಯಾರು ಕುಡಿಯೋಕ್ ಹೋಗ್ಲಿಲ್ಲ. ಮಜ್ಜಿಗೆ ತಗೊಂಬಂದ್ ಮಾರ್ತಿದ್ದ, ಅದನ್ನು ಯಾರು ಕುಡಿಲಿಲ್ಲ. ಲಸ್ಸಿ ಅಂತ ಮಾರ್ತಾ ಇದ್ರು, ಅದನ್ನು ಯಾರು ಕುಡಿಲಿಲ್ಲ. ಕಾರಣ ಇಲ್ಲಿ ಬಂತಲ್ಲ ಪೆಪ್ಸಿ, ಥಮ್ಸ್ ಅಪ್, ಕೋಕ್ಸ್, ಒಂದು 18 ಪ್ರಾಡಕ್ಟ್ಸ್ಗಳು ಇವತ್ತು ಮಾರ್ಕೆಟ್ ಅನ್ನು ಆಳಕ್ಕೆ ಶುರು ಮಾಡ್ತು. ಹಂಗಾಗಿ ಕೃಷಿಯಲ್ಲೂ ಕೂಡ ಇದೊಂದು ನಕಾರಾತ್ಮಕ ಪರಿಣಾಮ ಉಂಟು ಮಾಡ್ತು. ಒಂದು ಸಿಂಪಲ್, ಇದಕ್ಕಿಂತ ದೊಡ್ಡದು ನಿಮ್ಗೆ ಅರ್ಥ ಮಾಡಿಸಿ ಹೇಳ್ಬೋದು. ಇದು ಸಿಂಪಲ್ ಆಗಿ ಅರ್ಥ ಆಗುತ್ತೆ ನಿಮ್ಗೆ. ಯಾವಾಗ ಗ್ಲೋಬಲೈಸೇಷನ್ ಜಾಸ್ತಿ ಆಯ್ತು, ವಿದೇಶದಿಂದ ನೇರವಾಗಿ ಕೆಲವು ಪ್ರಾಡಕ್ಟ್ಗಳು ಇಂಡಿಯಾವನ್ನ ಪ್ರವೇಶ ಮಾಡಿದ್ರಿಂದಾಗಿ ಭಾರತದ ಕೃಷಿಗೆ ಹೊಡೆತ ಬಿತ್ತು. ನಮ್ಮಲ್ಲಿ ರೊಟ್ಟಿ ತಿನ್ನೋರ ಸಂಖ್ಯೆ ಕಡಿಮೆ ಆಯ್ತು, ಪಿಜ್ಜಾ ತಿನ್ನೋರ ಸಂಖ್ಯೆ ಜಾಸ್ತಿ ಆಯ್ತು. ಇದು ಕೂಡ ಕೃಷಿ ಮೇಲಿನ ನಕಾರಾತ್ಮಕ ಪರಿಣಾಮ ಅಂತ ಹೇಳ್ತೀವಿ.
ಸೇವಾ ವಲಯದ ಮೇಲೂ ಕೂಡ ಇದು ಒಂದು ರೀತಿ ಸಕಾರಾತ್ಮಕ ಪರಿಣಾಮ ಉಂಟು ಮಾಡಿ ಸರ್ವಿಸ್ ಸೆಕ್ಟರ್ ಡೆವಲಪ್ ಆಯಿತು. ಈ ಅಮೆಝಾನ್ ಅಂತ ಅಥವಾ ಫ್ಲಿಪ್ಕಾರ್ಟ್ ನಂತ ಅಥವಾ ಈ ದೊಡ್ಡ ದೊಡ್ಡ ಮಟ್ಟದ ಸರ್ವಿಸ್ ಏಜೆನ್ಸಿಗಳು ಭಾರತಕ್ಕೆ ಒಂದು ಸಕಾರಾತ್ಮಕ ಪರಿಣಾಮವನ್ನು ತಂದುಕೊಟ್ಟು ಅಂತ ಹೇಳ್ಬೋದು. ಆದಾಯ ಮತ್ತು ಉದ್ಯೋಗವನ್ನು ಸೃಷ್ಟಿ ಮಾಡುದು. ಹಂಗಾಗಿ ಕೈಗಾರಿಕಾ ಕ್ಷೇತ್ರ ಕ್ರಮೇಣ ಬೆಳೆಯತೊಡಗಿದೆ. ಸರ್ಕಾರ ಹೊಸ ಆರ್ಥಿಕ ನೀತಿಯನ್ನ ಇದರಿಂದಾಗಿ ತೊಂದರೆಗೊಳಗಾದ ಜನರಿಗೆ ರಕ್ಷಣೆ ಬಲೆ, ಸೇಫ್ಟಿ ನೆಟ್ ಅನ್ನು ರೂಪಿಸಲು ಇವತ್ತು ಕೂಡ ಶ್ರಮ ಹಾಕ್ತಾನೆ ಇದೆ. ಅದಾಗ್ತಾ ಇಲ್ಲ. ನಮ್ಮ ದೇಶದ ಎಲ್ಲ ಎಕನಾಮಿಸ್ಟ್ಗಳು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿರೋರು ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಬ್ಬರನ್ನು ಒಳಗೊಂಡಂತೆ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಸರ್ಕಾರದ ಶ್ರಮ. ಏನೇ ಮಾಡಿದ್ರು PV ನರಸಿಂಹರಾವ್ ಅವರು ತಮ್ಮ ಆತ್ಮಕಥನದಲ್ಲಿ ಕೊನೆಗೆ ಬರೀತಾರೆ, ಈ ದೇಶದ ಕ್ವಿಕ್ ಬದಲಾವಣೆಗೆ ನಾವು ತಂದಂತ LPG ಎಷ್ಟೋ ಕೃಷಿಕರ ಉದ್ಯೋಗಗಳನ್ನ ಕಸ್ಕೊಳ್ತು, ಎಷ್ಟೋ ಯುವ ಜನರ ಉದ್ಯೋಗಗಳನ್ನ ಕಸ್ಕೊಳ್ತು ಅಂತ ಅದನ್ನ ಅವ್ರು ಹೇಳ್ತಾರೆ. ಆದ್ರೆ ಈ ದೇಶದ ಆರ್ಥಿಕತೆಗೆ ಅವ್ರು ಕೊಟ್ಟಂತ ಪ್ರಭಾವ ಇದೆಯಲ್ಲ, ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಆರ್ಥಿಕತೆಯನ್ನು ರೂಪುಗೊಳ್ಳೋದಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಬಹಳ ಅದ್ಭುತವಾದ ಪಾಠ ಇದು, ಆರ್ಥಿಕ ರಚನೆ. ನೀವು ಇದುವರೆಗೂ ಕೂಡ ಬಹಳ ಕಾಮ್ ಆಗಿ ಇದನ್ನ ಕೇಳಿದ್ದೆ, ಆದ್ರೆ ನಿಮ್ಮ ಮುಂದಿನ ಪರೀಕ್ಷೆಗಳಲ್ಲಿ ಇದನ್ನ ಯಶಸ್ವಿಗಾಗ್ತೀರಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.